ಮೈಸೂರಿನ ನಮ್ಮ ಐಸಿರಿ ವಿಡಿಯೋದ ವೀಕ್ಷಕರಾದಂಥ ತಮ್ಮೆಲ್ಲರಿಗೂ ಸಹ ನಂಜನಗೂಡು ವಾಮನ್ ರಮೇಶ್ ಮಾಡುವ ಆತ್ಮೀಯ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮ ನೋಡ್ಲಿಕ್ಕೆ ಸ್ವಾಗತ. ಇವತ್ತು ಯಾರ್ ಸಂದರ್ಶನ ಹಾಕ್ತಿವಿ ಅಂತ ಹೇಳಿದ್ವಿ. ಹಿಂದಿನ ಕಾರ್ಯಕ್ರಮಗಳನ್ನ ನೋಡಿದ್ರೆ ತಮಗೆ ಗೊತ್ತಾಗ್ತಾ ಇರಬೇಕು. ಒಂದು ಕ್ಲೂ ಕೊಡ್ಲಾ ಸಣ್ಣದಾಗಿ. ಈಗ ಸೂರ್ಯ ಇದ್ದಾಗ ಬೆಳಗಿನ ಜಾವ ಉದಯ ಆಗೋದ್ರಿಂದ ಅಸ್ತ ಆಗೋ ತನಕ ಸೂರ್ಯನ ಕಣ್ಣಿಗೆ ಬಿದ್ದಂತ ಎಲ್ಲವನ್ನ ನೀವು ನೋಡಬಹುದು, ಸೂರ್ಯನು ನೋಡ್ತಾನೆ. ಹಾಗೆ ಚಂದ್ರ ಬಂದಾಗ ಸಂಜೆ ರಾತ್ರಿ ಎಲ್ಲ ಸೂರ್ಯ ಬರಲ್ಲ, ಆಗ ಚಂದ್ರನ ಬೆಳಕಿನಲ್ಲಿ ಎಲ್ಲವನ್ನ ಚಂದ್ರ ನೋಡ್ತಾನೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಸೂರ್ಯ ಚಂದ್ರ ರಾತ್ರಿ ಬೆಳಗಿನ ಜಾವ 24 ಗಂಟೆ ಯಾವಾಗ್ಲೂ ಅವನ ಕಣ್ಣುಗಳು ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ. ಬೇರೆಯವರಿಗೂ ಏನೇನೋ ತೋರಿಸ್ತಾ ಇರುತ್ತೆ. ಏನ್ ತೋರಿಸ್ಬೇಕು ಅಂತ ಹುಡುಕಾಟದಲ್ಲೇ ಆತನ ಜೀವನ ನಡೆದು ಹೋಗಿದೆ. ಇಂಥ ಒಬ್ಬ ಚಲನಚಿತ್ರ ನಟ ಯಾರು ಹೇಳಿ? ಸೂರ್ಯ ಮತ್ತೆ ಚಂದ್ರ ಇಬ್ಬರ ಹೆಸರು ಇದೆ ಆತನ ಹೆಸರಲ್ಲಿ. ಗೊತ್ತಾಯ್ತಾ? ಅವರೇ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಆ ರವಿಚಂದ್ರನ್ ಬಗ್ಗೆ ಕೆಲವು ವಿವರ ಹೇಳೋದಕ್ಕೆ ಮೊದಲು ನಾನು ಅವ್ರನ್ನ ಎಲ್ಲಿ ಭೇಟಿ ಅದೇ ಹೇಳ್ತೀನಿ. ಫಸ್ಟ್, ಅವರು ಯುವಕರಾಗಿದ್ದಾಗ ಅದೇ ತಾನೇ ಹೊಸ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಮೈಸೂರಿನ ದಸರಾ ಉತ್ಸವ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದವರಲ್ಲಿ ಒಬ್ರು ಅವರು. ಅವ್ರನ್ನ ಹೋಟೆಲ್ನಲ್ಲಿ ನಾನು ಭೇಟಿಯಾದೆ. ಬಹಳ ಯುವಕರಾಗಿದ್ರು. ಆ ಹೊಳೆಯುವ ಕಣ್ಣುಗಳಲ್ಲಿ ಅವರ ಮಹತ್ವಾಕಾಂಕ್ಷೆ ಎದ್ದು ಕಾಣಿಸ್ತಾ ಇತ್ತು. ಅವರ ಮಾತಿನಲ್ಲಿ ಬಹಳ ಧೈರ್ಯ ಇತ್ತು. ನೀವು ಅನ್ಕೋಬಹುದು, ಈಗ ಆ ವ್ಯಕ್ತಿ ಅನುಭವ ಆದ ಮೇಲೆ ಒಂದು ಧಾಡಸಿತನ ಹೊಂದಿದ್ದಾರೆ, ಧೈರ್ಯದಿಂದ ನುಗ್ಗುತ್ತಾರೆ, ಬೇರೆ ಯಾರು ಕೈಗೆ ತಗೊಳ್ಳಾರ್ದಂತ ವಿಷಯಗಳ ಬಗ್ಗೆ ಅವ್ರು ಸಿನಿಮಾ ಮಾಡ್ತಾರೆ. ಅವರು ತಮ್ಮ ಆಕ್ಟಿಂಗ್ ನ ಬೇರೆ ರೀತಿ ಮಾಡ್ತಾರೆ, ಸ್ಟೈಲಿಶ್ ಆಗಿ ಮಾಡ್ತಾರೆ, ಯಂಗ್ಸ್ಟರ್ಸ್ಗೆ ಅಟ್ರಾಕ್ಟ್ ಮಾಡೋ ಹಾಗೆ ಮಾಡ್ತಾರೆ. ಕ್ರೇಜಿ ಸ್ಟಾರ್ ಅಂತ ಹೆಸರು ತಗೊಂಡಿದ್ದಾರೆ. ಆದ್ರೆ ನಾನು ಅವ್ರನ್ನ 90ರ ದಶಕದಲ್ಲಿ ನೋಡಿದಾಗ್ಲೇ ಅವ್ರ ಹೊಳೆಯೋ ಕಣ್ಣು, ಅವರ ನಗುಮುಖ, ಅವರ ಕೂದಲು ಎಲ್ಲ ನೋಡಿದ್ರೆ ಹೀರೋ ಆಗೋದಕ್ಕೆ ಅತ್ಯಂತ ಲಾಯಕಾದ ಒಬ್ಬ ಯಂಗ್ ಸ್ಟಾರ್ ಬರ್ತಾ ಇದ್ದಾರೆ ಅಂತ ಅನ್ಸಿತ್ತು ನನಗೆ. ಅವಾಗ್ಲೇ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳಿದ್ದೆ. ಇಷ್ಟು ವರ್ಷ ಆದ್ಮೇಲೆ ಅವ್ರು ನಂಗೆ ಇನ್ನೂ ಸಿಕ್ಕಿಲ್ಲ. ಆದ್ರೆ ಈಗ್ಲೂ ಹೇಳ್ತೀನಿ, ನಿಮ್ಮೆಲ್ಲರ ಪರವಾಗಿ ಅವ್ರು ಇನ್ನೂ ಹೆಚ್ಚಿನ ಕಾಲ ಚಿರ ಯೌವನವನ್ನ ಹೊಂದಿರುವಂತ ಒಬ್ಬ ಆಕ್ಟರ್ ಆಗಿರ್ಲಿ, ಡೈರೆಕ್ಟರ್ ಆಗಿರ್ಲಿ, ಎಡಿಟರ್ ಆಗಿರ್ಲಿ ಅಂತ. ಯಾಕೆ ಗೊತ್ತಾ? ಅವ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ಹೇಳೋಣ. ಅವ್ರು ಹುಟ್ಟಿದ್ ಯಾವಾಗ ಗೊತ್ತಾ? 30 ಮೇ 1961ರಲ್ಲಿ 61ನೇ ಇಸ್ವಿಯಲ್ಲಿ ಹುಟ್ಟಿದವರು ಅವರು. ಆಯ್ತಾ? ಆಮೇಲೆ ನಾನು ಅವ್ರನ್ನ ನೋಡಿದಾಗ ಯಂಗ್ ಇದ್ರು ಅವರು 90ರ ದಶಕದಲ್ಲಿ. ಆಮೇಲೆ ಅವರು ಯಾವ ಕುಟುಂಬದಿಂದ ಬಂದಿದ್ರು ಅಂತೀರಿ? ಎನ್ ವೀರಾಸ್ವಾಮಿ ಅನ್ನುವಂಥ ಶ್ರೀ ಈಶ್ವರಿ ಪ್ರೊಡಕ್ಷನ್ನಿನ ನಿರ್ಮಾಪಕರು, ಫೈನಾನ್ಷಿಯರು, ದೊಡ್ಡ ಚಲನಚಿತ್ರ ವಿತರಕರಾಗಿದ್ರು ಬೆಂಗಳೂರಿನಲ್ಲಿ. ಈ ಬ್ಯಾಕ್ ಗ್ರೌಂಡ್ ನಲ್ಲಿ ಚಿಕ್ಕಂದಿನಿಂದ ಚಲನಚಿತ್ರ ಕ್ಷೇತ್ರದಲ್ಲೇ, ಮನೆಯಲ್ಲೇ ಚಲನಚಿತ್ರ ಕ್ಷೇತ್ರ ಇತ್ತು. ಅವರು ಬಹಳಷ್ಟು ಕಲ್ತ್ರು ಮನೆಯಲ್ಲಿ, ಮತ್ತೆ ತಂದೆಯನ್ನ ನೋಡಿ ಕಲ್ತ್ರು. ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ನಿಮ್ಮ ಎಲ್ಲರಿಗೂ ಇರುತ್ತೆ. ಆದ್ರೆ ಒಂದು ಬ್ಯಾಕ್ ಗ್ರೌಂಡ್ ಬೇಕು, ಒಂದು ಅನುಭವ ಬೇಕು, ಒಂದು ಆಸಕ್ತಿ ಬೇಕು, ಒಂದು ಚಟುವಟಿಕೆ ಬೇಕು, ಚುರುಕಾಗಿರ್ಬೇಕು. ಸರ ಆ ಕಡೆ ಈ ಕಡೆ ಸೂರ್ಯ ಚಂದ್ರ ಹೆಂಗ್ ಗಮನಿಸಿ ನೋಡ್ತಾರೆ ನೋಡಿ ಎಲ್ಲವನ್ನ, ಹಾಗೆ ನೋಡೋ ಹಾಗಿರ್ಬೇಕು. ಅವರು ಬಾಲನಟನಾಗಿ ಧೂಮಕೇತು ಅನ್ನುವಂಥ ಚಲನಚಿತ್ರದಲ್ಲಿ ಮಾಡಿದ್ರು. ಅದು ನಿಮ್ಮಲ್ಲಿ ಎಷ್ಟು ಜನ ಧೂಮಕೇತು ಅನ್ನೋ ಚಿತ್ರ ನೋಡಿದಿರಿ? ರಾಜ್ಕುಮಾರ್, ಉದಯ ಚಂದ್ರಿಕಾ ಮತ್ತೆ ನರಸಿಂಹರಾಜ್ ಅವರು ಆಕ್ಟ್ ಮಾಡಿದ್ದು. ಉದಯ್ ಕುಮಾರ್ ಅವರು ವಿಲನ್ ಆಗಿದ್ರು. ಅದರಲ್ಲಿ ಪೂರ್ತಿ ಸರ್ಕಸ್ ನಲ್ಲಿ ತೆಗೆದಂತ ಕನ್ನಡ ಚಲನಚಿತ್ರ. ಅದು ಅರ್ಧ ಭಾಗ ಸರ್ಕಸ್ ಇದೆ ಅದರೊಳಗೆ. ಹೀಗಾಗಿ ಆ ಧೂಮಕೇತು ಚಿತ್ರದ ವಿಶೇಷ ಏನು, ರವಿಚಂದ್ರನ್ ಅವರಿಗೆ ಅದಕ್ಕೆ ಲಿಂಕ್ ಏನು ಅಂದ್ರೆ, 61ನೇ ಇಸ್ವಿಯಲ್ಲಿ ಹುಟ್ಟಿದವರು 71ನೇ ಇಸ್ವಿಲಿ ಆ ಚಲನಚಿತ್ರದಲ್ಲಿ ಬಾಲ ನಟನ ಪಾತ್ರ ಮಾಡಿದ್ದಾರೆ. ಅಂದ್ರೆ 10ನೇ ವಯಸ್ಸಿನಲ್ಲಿ ಆ ಬಾಲ ಪಾತ್ರ ಮಾಡಿದ್ದಾರೆ. ಆಮೇಲೆ ಅವರು ಮುಂದೆ ಚಲನಚಿತ್ರಕ್ಕೆ ಬರ್ಬೇಕಾದ್ರೆ ಖದೀಮ ಕಳ್ಳರು ಈ ಪಿಕ್ಚರ್ ಬಂದಿದ್ದು 82ನೇ ಇಸ್ವಿಯಲ್ಲಿ.
ಆಮೇಲೆ ಬಹಳ ಫೇಮಸ್ ಆಗಿದ್ದು ಅಂಬರೀಷ್ ಹೀರೋ ಆಗಿ ಬಂದಂತ ಆಮೇಲೆ ನಮ್ಮ ಇವರಿದ್ದಾರೆ ನೋಡಿ, ದೊಡ್ಡ ಕಲಾವಿದರಾಗಿದ್ದಾರೆ. ಈಗ ಅವರು ವಿಲನ್, ಸಿಹಿ ಕಹಿ ಚಂದ್ರು ಅಲ್ಲ, ಇನ್ನೊಬ್ಬ ಚಂದ್ರು. ಅವ್ರ ಹೆಸರೇನ್ ಹೇಳಿ? ಅವರು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ವಿಲನ್ ಪಾರ್ಟ್ ಮಾಡಿದಾಗ ಅದರಲ್ಲಿ ಒಬ್ಬ ಮರಿ ವಿಲನ್ ಪಾರ್ಟ್ ಮಾಡಿದ್ರು ರವಿಚಂದ್ರನ್. ಅದು 82ನೇ ಇಸ್ವಿಯಲ್ಲಿ ಬಂತು, 89ನೇ ಇಸ್ವಿಯಲ್ಲಿ ಚಕ್ರವ್ಯೂಹ ಬಂತು, ಖದೀಮ ಕಳ್ಳರು ಬಂದ್ಬಿಟ್ಟು 82ನೇ ಇಸ್ವಿಯಲ್ಲಿ ಬಂತು. ಹೀಗೆ ಸಪೋರ್ಟಿಂಗ್ ಪಾತ್ರ ಮಾಡ್ತಾ 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 84ನೇ ಇಸ್ವಿಲಿ ಒಂದು ಲವ್ ಫಿಲ್ಮ್ ಮಾಡಿದ್ರು, ಪ್ರೇಮಿಗಳ ಸವಾಲ್ ಅಂತ ಹೇಳಿ. 84ನೇ ಇಸ್ವಿಯಲ್ಲಿ ಅವರು ಮಾಡಿದ್ದು ಪ್ರಳಯಾಂತಕ ಅನ್ನೋಂಥ ಚಿತ್ರ. ನಂತರ ಬಂದಿದ್ದು ಸ್ವಾಭಿಮಾನ ಅಂತ ಹೇಳಿ 85ರಲ್ಲಿ. ಈ ಚಿತ್ರಗಳನ್ನು ಮಾಡ್ತಾ ಇದ್ದಾಗ ಅವರಿಗೆ ಒಂದು ಖುಷಿ ಆಗ್ಲಿಲ್ಲ. ಖುಷಿ ಆಗದೆ ಅವ್ರು ಏನ್ ಮಾಡಿದ್ರು, ಮುಂದೆ ಅವರು ರಣಧೀರ ತೆಗೆದ್ರು 88ನೇ ಇಸ್ವಿಲಿ, ಅಂಜದ ಗಂಡುದಲ್ಲಿ 88, ಯುದ್ಧಕಾಂಡದಲ್ಲಿ 89, ಹೀಗೆ ಪಾತ್ರ ಮಾಡ್ತಾ ಹೋದಾಗ ರಾಮಾಚಾರಿ 91ರಲ್ಲಿ, ಮನೆ ದೇವರು 93ರಲ್ಲಿ, ಪುನರ್ ಜನ್ಮ ಅಲ್ಲ ಸಾರಿ ಪುಟ್ನಂಜ ಚಿತ್ರದಲ್ಲಿ 95ರಲ್ಲಿ, ಹಾಗೂ ಸಿಪಾಯಿ ಚಿತ್ರದಲ್ಲಿ 96ರಲ್ಲಿ ಮಾಡಿದ್ರು. ಯಾರೇ ನೀನು ಚೆಲುವೆ 98ರಲ್ಲಿ. ಆಮೇಲೆ ಮುಂದಿನ ಚಿತ್ರ ಬಂದ್ಬಿಟ್ಟು ಪ್ರೀತಿಸೋದು ತಪ್ಪ 98ರಲ್ಲಿ, ಕನಸುಗಾರ 2001ರಲ್ಲಿ, ಏಕಾಂಗಿ 2002ರಲ್ಲಿ, ಮಲ್ಲ 2004ರಲ್ಲಿ, ದೃಶ್ಯ 2014ರಲ್ಲಿ. ಇದರ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಬಹಳ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಬಹಳ ಬೇಗ ತೆಗೆದ್ರು. ಶಾಂತಿ ಕ್ರಾಂತಿ ಅಂತ, ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ಮಲ್ಟಿ ಸ್ಟಾರ್ಡ್ ಪಿಕ್ಚರ್ ಅದು. ಬಹು ಭಾಷಾ ನಟರೆಲ್ಲ ಅದರಲ್ಲಿ ಅಭಿನಯಿಸಿದ್ರು. ಆ ಚಿತ್ರ ಶಾಂತಿ ಕ್ರಾಂತಿಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು. ಮತ್ತೆ ಈ ಮಲ್ಲ ಚಿತ್ರದಲ್ಲಿ ಆಗ್ಲಿ ಬೇರೆ ಯಾವುದೇ ಚಿತ್ರದಲ್ಲಾಗ್ಲಿ ಅವರು ಈ ಡಾನ್ಸ್ ಮತ್ತೆ ಸಂಗೀತಕ್ಕೆ ಬಹಳ ಮಹತ್ವ ಇರುವಂತ ಪಾಠಗಳು. 1000 ಸುಳ್ಳು ಅನ್ನೋಂತ ಒಂದು ಚಿತ್ರದಲ್ಲಿ ಕಾಮಿಡಿ ಪಾಠ ಅದರಲ್ಲೂ ಮಾಡಿದ್ರು. ಅಂದ್ರೆ ನಾಟಕದ ಒಂದು ದೃಶ್ಯ ತರ ಇರೋದು, ಡ್ರಾಮ್ಯಾಟಿಕ್ ಎಲಿಮೆಂಟ್ ಇರುವಂತಹ ಪಾತ್ರವನ್ನು ಮಾಡಿದ್ರು. ಆದ್ರೆ ಅವರಿಗೆ ಸ್ವತಂತ್ರವಾಗಿ ಮಾಡ್ಬೇಕು ಅಂತ ಬಹಳ ಆಸಕ್ತಿ ಇದ್ದಿದ್ರಿಂದ ಪ್ರಯೋಗ ಮಾಡಿದ್ರು. ಶಾಂತಿ ಕ್ರಾಂತಿ ದೊಡ್ಡ ಪ್ರಮಾಣದಲ್ಲಿ ತೆಗೆದ್ರು, ಅದು ನಿರೀಕ್ಷೆಗಿಂತ ಲಾಸ್ ಆಗೋಯ್ತು. ಈಗ ಬಹುಶಃ ನಾನು ಕೇಳಿದ ಸುದ್ದಿ ಅಂದ್ರೆ ಆ ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆಗ್ತಾ ಇದೆ. ಆಗ ನೋಡಲು ತಪ್ಪಿಸ್ಕೊಂಡವ್ರು ಈಗ ಖಂಡಿತ ನೋಡಿ, ಹೊಸ ಹೊಸ ಡೈಮೆನ್ಷನ್ ಅಲ್ಲಿ ಈಗ ಆ ಶಾಂತಿ ಕ್ರಾಂತಿ ಚಿತ್ರ ಬರ್ತಾ ಇದೆ. ಹಾಗಾದ್ರೆ ನಾನು ನಿರ್ದೇಶನ ಮಾಡ್ತಿದ್ದಂತ ರವಿಚಂದ್ರ ಅವ್ರನ್ನ ನೋಡಿರ್ಲಿಲ್ಲ. ಕಲಾವಿದರಾಗಿದ್ದಂಥ ನಿರ್ದೇಶಕರಾಗಿ ಶಾಂತಿ ಕ್ರಾಂತಿ ಮಾಡ್ಬೇಕು ಅಂತಿದ್ದಂಥ ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ದೆ. ಹಾಗೆ ಅದೇ ಸಂದರ್ಭದಲ್ಲಿ ರವಿಚಂದ್ರನ್ ಅವ್ರನ್ನು ಭೇಟಿಯಾಗಿದ್ದೆ. ಆ ಸ್ನೇಹಿತರೆ, ರವಿಚಂದ್ರನ್ ಅವ್ರ ಬಗ್ಗೆ, ಅವ್ರ ಚಿತ್ರಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರ ಒಂದು ಮುಖ್ಯವಾದ ಚಿತ್ರದ ಹೆಸರು ಬೇಕು ಅಂತ ಬಿಟ್ಟಿದ್ದೀನಿ ನಾನು. ನಿಮ್ಮಲ್ಲಿ ಯಾರು ಗೆಸ್ ಮಾಡಿ ಹೇಳಿ ನೋಡೋಣ. ಆ ಸಿನಿಮಾ ಬಹಳ ಜನಪ್ರಿಯವಾಯಿತು, ಮತ್ತೆ ಮತ್ತೆ ರಿಲೀಸ್ ಆಗುತ್ತೆ, ಅದರಲ್ಲಿ ಮಹಾನ್ ಕಲಾವಿದರೆಲ್ಲ ಅಭಿನಯಿಸಿದ್ದಾರೆ. ಆ ಚಿತ್ರ ಯಾವುದು? ಹಾಡುಗಳು ತುಂಬಾ ಇದೆ, ಹಂಸಲೇಖ ಅವರ ನಿರ್ದೇಶನದ್ದು. ಯಾವ್ದು ಹೇಳಿ ನೋಡೋಣ. ಲವ್ ಮಾಡುವಂತ ಲವರ್ಸ್ಗಾಗ್ಲಿ, ಅಥವಾ ಲವ್ ಮಾಡಿ ಮದುವೆ ಮಾಡ್ಕೊಂಡಂಥವ್ರಿಗಾಗ್ಲಿ, ಅಥವಾ ದೀರ್ಘಕಾಲ ಪ್ರಣಯಿಗಳಾಗಿರೋರ್ಗಾಗ್ಲಿ ಈ ಚಿತ್ರ ಒಂದು ರೀತಿಲಿ ಮಾರ್ಗದರ್ಶನವನ್ನು ಕೊಡುತ್ತೆ. ನಿಮ್ಮ ಭಾವನೆಗಳನ್ನ ಚುರುಕನ ಹಾಗೆ ನಿಮ್ಗೆ ಎದ್ದು ಕೂಡಿಸುತ್ತೆ. ಅದು ಚಿವುಟುತ್ತೆ, ಒಂಥರ ಕಿಲ್ಕಿಲ ಅಂತ ನಗು ಹಾಗೆ ನಿಮಗೆ ಅದು ಒಂದ್ ರೀತಿ ಏನ್ ಮಾಡ್ತೀರಿ, ಪಕ್ಕೆಲ್ಲ ಬಿಗ್ ತಿವಿಯುತ್ತೆ. ಆ ಚಿತ್ರ ಯಾವುದು ಹೇಳಿ ನೋಡೋಣ. ರೈಟ್, ನಿಮ್ಮಲ್ಲಿ ಕೆಲವರು ಗೆಸ್ ಮಾಡಿದಾಗೆ ಪ್ರೇಮ ಲೋಕ. ಪ್ರೇಮ ಲೋಕದಲ್ಲಿ ಯಾರು ಹೋಗಿಲ್ಲ, ಹೋಗ್ಬೇಕು ಅಂತಿಲ್ಲ, ಇವ್ರ ಮಾತನ್ನು ಕೇಳಿ. ಒಂದು ಕನಸಿನ ಕಂಗಳ ರವಿಚಂದ್ರನ್ ಏನಿದ್ದಾರೆ, ಅವತ್ತು ತಮ್ಮ ಕಲ್ಪನೆಗಳ ಬಗ್ಗೆ, ಆಕಾಂಕ್ಷೆ ಬಗ್ಗೆ ನನ್ನ ಸಂದರ್ಶನದಲ್ಲಿ ಹೇಳಿದ್ದಾರೆ. ಏನ್ ಮಾಡ್ತೀರಿ, ಏನ್ ಕಲ್ತಿದ್ದೀರಿ, ಏನ್ ಮಾಡ್ಬೇಕು ಅಂತಿದ್ದೀರಿ ಅಂತೆಲ್ಲ ನಾನು ಕೇಳಿದ್ದೆ ಅವರಿಗೆ. ಒಂದು ಹೋಟೆಲ್ನಲ್ಲಿ ಅವರು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ತುಂಬಾ ತುರ್ತು ಪರಿಸ್ಥಿತಿಯಲ್ಲಿ ಕನ್ನಡ ರಸಿಕರ ಕೋರಿಕೆ ಅಂತ ಹೇಳಿದಾಗ ಕನ್ನಡಕ್ಕೆ ನಾನು ಮೊದಲ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿ ಅವರು ಬಹಳ ಬ್ಯುಸಿ ಶೆಡ್ಯೂಲ್ ಇದ್ರು ಸಹ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ಅವ್ರು ದಸರಾ ಸಂದರ್ಭದಲ್ಲಿ ನನಗೆ ಸಮಯವನ್ನು ಕೊಟ್ಟು ಹೋಟ್ಲಲ್ಲಿ ಆ ಸಂದರ್ಶನ ಮಾಡಿದ್ವಿ. ಆ ಭಾಗ ಕೇಳಿದ್ರೆ ನಿಮಗೆ ಇಂದಿನ ವಿಷ್ಣುವರ್ಧನ್ ಅಥವಾ ಇಂದಿನ ರವಿಚಂದ್ರನ್ ಇಂಥವ್ರನ್ನ ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅಂದಿನ ಕನ್ನಡ ಚಲನಚಿತ್ರ ರಂಗದಲ್ಲಿ ಇತ್ತೀಚೆಗೆ ಯುವ ಪೀಳಿಗೆಯ ನಾಯಕರಾದಂತಹ ರವಿಚಂದ್ರನ್ ಅವರ ಹೆಸರು ಎಲ್ಲರ ಬಾಯಲ್ಲೂ ನಲ್ದಾಡ್ತಾ ಇದೆ. ಅವರ ಜನಪ್ರಿಯತೆ ಅಂತ ಮಟ್ಟದ್ದು. ಇತ್ತೀಚೆಗೆ ಮೈಸೂರಿನಲ್ಲಿ
ಕನ್ನಡ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಇವ್ರನ್ನ ಭೇಟಿಯಾಗುವಂತಹ ಒಂದು ಅವಕಾಶ ಇತ್ತು. ರವಿಚಂದ್ರನ್ ಅವರ ಕೆಲವು ಮಾಹಿತಿಗಳನ್ನ, ಅವರ ಅನಿಸಿಕೆಗಳನ್ನ ತಿಳ್ಕೊಳ್ಳೋ ಒಂದು ಉದ್ದೇಶದಿಂದ ಈ ಸಂದರ್ಶನ ಮಾಡ್ತಾ ಇದ್ವಿ. ನಮಸ್ಕಾರ ರವಿಚಂದ್ರನ್ ಅವರೇ. ರವಿಚಂದ್ರನ್ ಅವರೇ, ಇತ್ತೀಚೆಗೆ 3-4 ವರ್ಷಗಳ ಹಿಂದೆ ಮಾತ್ರ ನೀವು ಕನ್ನಡ ಚಿತ್ರರಂಗಕ್ಕೆ ಬಂದ್ರಿ. ನಿಮ್ಮ ತಂದೆ ವೀರಾಸ್ವಾಮಿ ಅವರು ತಮ್ಮದೇ ಆದಂತಹ ಒಂದು ವಿತರಣಾ ಸಂಸ್ಥೆ, ನಿರ್ಮಾಣ ಸಂಸ್ಥೆಯನ್ನು ಇಟ್ಕೊಂಡು ಅನೇಕ ಪ್ರತಿಷ್ಠಿತ ಚಿತ್ರಗಳನ್ನ ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದ್ದಾರೆ. ನಿಮಗೆ ಈ ಒಂದು ಚಲನಚಿತ್ರರಂಗಕ್ಕೆ ಧುಮುಕಬೇಕು ಅನ್ನುವಂತಹ ಆಸೆ ಬಹಳ ಹಿಂದಿನಿಂದ ಇತ್ತಾ ಅಥವಾ ಇದ್ದಕ್ಕಿದ್ದ ಹಾಗೆ ಬಂತ? ಇದ್ದಕ್ಕಿದ್ದಾಗೆ ಬಂದಿದ್ದು. ಅಂದ್ರೆ ಕಾಲೇಜಿಂದ ಆಲ್ ಆಫ್ ಎ ಸಡನ್ ಓದೋದಂತೂ ಫಸ್ಟ್ ಇಂದ ಇಲ್ಲ. ಡೈರೆಕ್ಷನ್ ಸಿನಿಮಾ ಮಾಡಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ ನಾವು ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಆಲ್ ಆಫ್ ಎ ಸಡನ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ವಿ. ಅದು ರೀಮೇಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಚಕ್ರವ್ಯೂಹ ಅಂತ ಒಂದು ಪಿಕ್ಚರ್ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ರೆಫ್ಯೂಸ್ ಮಾಡಿ, ಬೇಡ ಈ ಪಿಕ್ಚರ್ ಅಂತ ತೆಲುಗು, ಹಿಂದಿ ಎಲ್ಲಾ ರೆಫ್ಯೂಸ್ ಮಾಡಿದ್ರೆ ಕತೆ ಕೇಳಿ. ನಾನು ಆ ಕಥೆನ ಇಷ್ಟಪಟ್ಟು ಆ ಪಿಕ್ಚರ್ನ ಫಸ್ಟ್ ಒಂದು ಚಾಲೆಂಜ್ ಇಟ್ ಮಾಡಿದ ಪಿಕ್ಚರ್ ಅಂದ್ರೆ ಅದೇ. ಅಲ್ಲಿಂದ ಒಂದು ಸಿನಿಮಾ ಅಂದ್ರೆ ಮಾಡಬೇಕು, ಜನಕ್ಕೆ ಮೆಚ್ಚಿಸ್ಬೇಕು ಅನ್ನೋದು ಒಂದು ಪಿಕ್ಚರ್ ಮಾಡಿದಂದ್ರೆ ಚಕ್ರವ್ಯೂಹ ಒಂದೇ. ಆ ಚಕ್ರವ್ಯೂಹ ಚಿತ್ರದಲ್ಲಿ ನೀವು ಮೊದಲನೇ ಸಲ ನಿಮ್ಮ ಒಂದು ಸೇರ್ಪಡೆ ಆದಾಗ ನೀವು ಅದರಲ್ಲಿ ಒಂದ್ ರೀತಿಲಿ ಬೇರೆ ತರ ಪಾತ್ರವನ್ನು ಮಾಡಿದ್ರಿ. ಸಾಮಾನ್ಯ ಎಲ್ಲರೂ ಬರೋರು ಒಂಥರ ಪೋಷಕ ಪಾತ್ರನೋ ನಾಯಕ ಪಾತ್ರನೋ ಮಾಡ್ಕೊಂಡು ಬರ್ತಾರೆ. ನೀವು ಒಂಥರ ವಿಚಿತ್ರವಾದಂತ ಇಮೇಜ್ ಇಟ್ಕೊಂಡು ಒಂಥರ ಖಳನಾಯಕನ ಒಂದು ಪಾತ್ರವನ್ನ ಮಾಡಿದ್ರಿ ಅದರಲ್ಲಿ. ಇದಕ್ಕೆ ಕಾರಣ ಅಂದ್ರೆ ನಾನಂತ ಹೀರೋ ಅಂತೂ ಮಾಡಕ್ ಆಗೋದಿಲ್ಲ. ನಾನು ಅಂಬರೀಷ್ ಎಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಸುಮ್ನೆ ಏನೋ ಅದ್ರಲ್ಲಿ ಮಾತಿಲ್ಲ, ಏನೋ ಸುಮ್ನೆ ಬರೋಣ, ಒಂದ್ ಫೈಟ್ ಮಾಡೋಣ, ಒಂದ್ ಸಾಂಗ್ ಮಾಡೋಣ, ಸೋಮಶೇಖರ್ ಅವರು ನಾವೆಲ್ಲ ಜೊತೆಲಿ ಡಿಸ್ಕಸ್ ಮಾಡೋದ್ರಿಂದ ಸೇರ್ಕೊಂಡು ಹಂಗೆ ಆಲ್ ಆಫ್ ನಥಿಂಗ್ ಎಕ್ಸ್ಪೆಕ್ಟೆಡ್ ಸುಮ್ನೆ ಸಡನ್ ಆಗಿ ಬಂದ್ ಮಾಡ್ಕೊಂಡ್ ಬಂದಿದ್ದೆ ಅಷ್ಟೇ. ಚಕ್ರವ್ಯೂಹ ಆದ ನಂತರ ಆಮೇಲೆ ನೀವು ನಾಯಕ ಪಾತ್ರಧಾರಿಯಾಗಿ ನಾನೇ ರಾಜ, ಪ್ರಳಯ ಅಂತಕ ಈ ತರದ ಚಿತ್ರಗಳಲ್ಲೆಲ್ಲ ಅಭಿನಯಿಸಿದ್ರಿ. ಇವೆಲ್ಲ ಚಿತ್ರಗಳಿಂದ ಮುಖ್ಯವಾಗಿ ನಮ್ಮ ಯುವಜನ ಶ್ರೋತೃಗಳು, ನಮ್ಮ ಇವರು ಪ್ರೇಕ್ಷಕರೇನಿದ್ದಾರೆ ಅವರ ಹೃದಯಕ್ಕೆಲ್ಲ ಲಗ್ಗೆ ಹಾಕಿದ್ರೆ ನಿಮ್ಮ ಪ್ರೇಮಲೋಕ ಚಿತ್ರದಿಂದ. ಈ ಚಿತ್ರದ ಯೋಜನೆ ಹೇಗ್ ಬಂತು? ಇಷ್ಟು ಭವ್ಯವಾಗಿ ತೆಗಿಬೇಕು ಅಥವಾ ಹೊಸ ರೀತಿಯ ಒಂದು ಯೋಜನೆ ಹೇಗ್ ಮಾಡ್ಕೋಬೇಕು, ಇದೆಲ್ಲ ಹೇಗೆ ಯೋಜನೆ ಬಂತು? ನಮಗೆ ಫಸ್ಟ್ ಇಂದ ಮಕ್ಕಳಿಗೆ ಚಿತ್ರ ಮಾಡ್ಬೇಕು ಅಂತ ಆಸೆ. ನನಗೆ ಹಂಸಲೇಖನ್ ಕೂತ್ಕೊಂಡು ಮಕ್ಳಿಗೆ ಏನಾದ್ರು ಚಿತ್ರ ಮಾಡ್ಬೇಕಂತ ಕಿನ್ನರ ಲೋಕ ಅಂತ ಒಂದು ಸಬ್ಜೆಕ್ಟ್ ಮಾಡಕ್ ಹೊರಟ್ರಿ. ಆಮೇಲೆ ಬೇಡ, ಇವಾಗ ಕಿನ್ನರ ಲೋಕ ಇವಾಗ ಮಾಡೋದ್ ಕಷ್ಟ ಆಗುತ್ತೆ, ಗಲಿವರ್ ನೆಲ್ಲಿಪುಟ್ಸ್ ಮೇಲೆ ಬೇಸ್ ಮಾಡೋದು ಅಂತ. ಸರ್ ಫಸ್ಟ್ ಫಿಲ್ಮ್ ಮಾಡ್ತಿದ್ದಾರೆ ಸರ್, ಎತ್ತನೆ ಮಕ್ಳು ಕಿನ್ನರ ಲೋಕ ಅಂತೆಲ್ಲ ಹೊಟ್ಬಿಟ್ರೆ ಇಟ್ಸ್ ಟೂ ಬಿಗ್ ಎ ಫಿಲ್ಮ್. ಬೇಡ ಅಂತ ಲವ್ ಸಬ್ಜೆಕ್ಟ್ ಮಾಡೋಣ ಅಂತ ಹೊರಟ್ರಿ. ಲವ್ ಸಬ್ಜೆಕ್ಟ್ ಮಾಡ್ಬೇಕು ಅಂದಾಗ ಹೊಸದೇನವ್ರ ಮಾಡ್ಬೇಕು, ಆಲ್ರೆಡಿ ಸುಮ್ನೆ ಒಂದ್ ಹುಡುಗ ಲವ್ ಮಾಡ್ಕೊಂಡು ಹೋಗ್ತಾರೆ, ಸರೋಗೋದಿಲ್ಲ, ಆಡ್ ಇಟ್ಕೊಂಡೆ ಮಾಡೋಣ ಅಂತ ಹಂಸಲೇಖ ಐಡಿಯಾ ಕೊಟ್ರು. ಸರಿ ಸ್ಟಾರ್ಟ್ ಮಾಡೋಣ, ಅದಕ್ಕೇನಿದೆ ಸ್ಟಾರ್ಟ್ ಅಂತ ಹೇಳಿ ಅವ್ರ ಫಸ್ಟ್ ಬಿಗಿನಿಂಗ್ ಒಂದು 4-5 months ಕೂತ್ಕೊಂಡು ನಾವಿಬ್ರು ಸ್ಟಾರ್ಟೆಡ್ ರೈಟಿಂಗ್ ದಿ ಸಬ್ಜೆಕ್ಟ್. ಅಂದ್ರೆ ಬರೀಬೇಕಾದ್ರೆ 2 ಸಬ್ಜೆಕ್ಟ್ ಮಾಡಿದ್ವಿ. ಒಂದು ಹಾಡ್ ಇಲ್ದೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಹೋದ್ವಿ, ಒಂದು ಹಾಡ್ ಸಮೇತ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು, ಎರಡು ನಾವೇ ಕೂತ್ಕೊಂಡು ಚರ್ಚೆ ಮಾಡಿ ಕೊನೆಗೆ ಹಾಡುಗಳು ಅವರೇ ಕಂಪೋಸ್ ಮಾಡ್ತಾ ಬಂದು ಪ್ರತಿಯೊಂದು ನಮ್ಗೆ ಸಾಂಗ್ಸ್ ಇಷ್ಟ ಆಗ್ತಾ ಬಂದು ಆಸ್ ಇಟ್ ಇಸ್ ಸರಿ ದಿಸ್ ಇಸ್ ಎ ನ್ಯೂ ಟ್ರೆಂಡ್, ವಿಲ್ ಟ್ರೈ ವಿತ್ ಸಾಂಗ್ಸ್ ಅಂತ ಹೇಳಿ ಫಸ್ಟ್ ಆಫ್ 7 ಸಾಂಗ್ ಇದೆ ಅಂದ ತಕ್ಷಣ ಎಲ್ಲ ಎದುರುಬಿಟ್ಟು ಏನಿದೆ 7 ಸಾಂಗ್ ಇಟ್ಕೊಂಡು ಪಿಕ್ಚರ್ ಮಾಡ್ತಾರೆ. ಅದೇ ಸಾಂಗ್ ಅಲ್ಲೇ ಕತೆ ಇದೆ, ಅದನ್ನ ಫಾಲೋ ಮಾಡ್ಬೇಕು. ಜನ ಡೆಫಿನೆಟ್ ಆಗಿ ಲೇಟ್ ಆಗುತ್ತೆ, ಬಟ್ ದೇ ವಿಲ್ ಟೇಕ್ ಇಟ್ ಅನ್ನೋ ಧೈರ್ಯದಲ್ಲಿ ವಿ ಸ್ಟಾರ್ಟೆಡ್ ದ ಫಿಲ್ಮ್. ಈಗ ನೀವು ಹೇಳಿದಂತ ವಿವರಣೆ ಕೇಳಿ ನನಗೆ ಇದ್ರ ಬಗ್ಗೆನೇ 2 ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನಿಸ್ತದೆ. ಮೊದಲನೇದಾಗಿ, ಕನ್ನಡ ಚಿತ್ರರಂಗದಲ್ಲಿ ಆರಂಭವಾದ ಕಾಲದಲ್ಲಿ ಚಿತ್ರಗಳಲ್ಲಿ ಬಹಳಷ್ಟು ಹಾಡುಗಳು ಇರ್ತಾ ಇತ್ತು, ಮಾತು ಕಮ್ಮಿ ಇರ್ತಿತ್ತು. ಬರ್ತಾ ಹಾಡುಗಳು ಕಮ್ಮಿಯಾಗಿ ಕಲಾತ್ಮಕ ಚಿತ್ರಗಳಲ್ಲಿ ಹಾಡೇ ಇಲ್ಲ ಅನ್ನೋಂಥ ಸಂದರ್ಭ ಬಂದಿತ್ತು. ಅಂತ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚು ಹಾಡುಗಳಿರುವಂತಹ ಒಂದು ಪ್ರೀತಿಯ ಸಬ್ಜೆಕ್ಟ್ ಅನ್ನು ತಗೊಂಡ್ರೆ, ಒಂದು ಯಾಕೆ ಅಂತ. ಎರಡನೇದು, ಹಂಸಲೇಖ ಅವರು ಹೊಸದಾಗಿ ಚಲನಚಿತ್ರರಂಗಕ್ಕೆ ಬಂದವರು. ಅವರೆಲ್ಲ ಮೊದಲು ರಂಗಭೂಮಿಯಲ್ಲಿ ಮಾಡಿ ಬೇರೆ ರೀತಿಯಲ್ಲಿ ಮಾಡಿದ್ರು ಸಹ ನಿಮ್ಮ ಒಂದು ಭವ್ಯವಾದಂತಹ ದೊಡ್ಡ ಬಜೆಟಿನ ಹೊಸ ಚಿತ್ರವನ್ನು ತೆಗಿಬೇಕಾದ್ರೆ ಹಂಸಲೇಖ ಅಂತ ಹೊಸಬರಿಗೆ ಯಾವ ರೀತಿ ಒಂದು ಅವಕಾಶ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಹಂಸಲೇಖ ನನ್ಗೆ ಮುಂಚೆನೆ ಸಿಕ್ದವ್ರು. ನಾನು ನೆನ್ಸಿ ಪಿಕ್ಚರ್ಗೆ ಅವ್ರು ಸಿಕ್ದವ್ರು, ಡೈಲಾಗ್ ಬರೆದ್ರು, NS ಕರ್ಕೊಂಬಂದು ಅವ್ರು ನನ್ನ ಹತ್ರ ಬಿಟ್ರು. ಆವಾಗ ಅವ್ರ ಟ್ಯಾಲೆಂಟ್ ಅನ್ನ ನಮ್ಗೆ ರೆಕಗ್ನೈಸ್ ಮಾಡಕ್ಕೆ ಅದೇ ಒಂದು ಸ್ಟೇಜ್ ಹಂಸಲೇಖನ್ ಅಂತ ಕೆಲಸ ಇದೆ ಅನ್ನೋದು ಒಂದು ಗೊತ್ತಾಯ್ತು. ಸರ್ ಅಷ್ಟರಲ್ಲಿ ಶಂಕರ್ ಗಣೇಶನ್ ನಾನು ವೆರಿ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಬಟ್ ಶಂಕರ್ ಗಣೇಶನ್ ನನಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸರಿ ನೆಕ್ಸ್ಟ್ ನನಗೊಬ್ರು ಬೇಕಾಗಿ ಬಂತು. ಅವಾಗ ಹಂಸಲೇಖ ಸಿಕ್ಕರು. ಹಂಸಲೇಖ ಹೊಸಬ್ರು, ನಾನು ಹೊಸ ಡೈರೆಕ್ಷನ್ ಕೂತ್ಕೊಂಡು ವಿ ಮಸ್ಟ್ ಡು ಸಮಥಿಂಗ್ ನ್ಯೂ. ನನಗೆ ಬರೀ ಯೂಶುವಲ್ ಪಿಕ್ಚರ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬೇರೆ ಪ್ರತಿಯೊಬ್ರು ಮಾಡ್ತಿದ್ದಾರೆ, ಮತ್ತೆ ಅದನ್ನ ಟೆಕ್ನಿಕಲ್ ಆಗಿ ಏನ್ ಮಾಡಿದ್ರೆ ಐ ವಾಂಟ್ ಟು ಡು ಸಮಥಿಂಗ್ ನ್ಯೂ. ಫಸ್ಟ್ ಬ್ಯಾಂಕ್ ಕೊಟ್ರೆ ಸಾಲಿಡ್ ಬ್ಯಾಂಕ್ ಕೊಡಬೇಕು. ಅಂದ್ರೆ ನನಗೆ ಇವತ್ತಲ್ಲ, ವೆರಿ ಬಿಗಿನಿಂಗ್ ಇಂದಾನೆ ಐ ಆಲ್ವೇಸ್ ಥಿಂಕ್ ಆಫ್ ಗೋಯಿಂಗ್ ಇನ್ ಎ ಬ್ಯಾಂಕ್. ಬರ್ಬೇಕಾದ್ರೆ ಒಂದು ಬ್ಯಾಂಕ್ ಅಲ್ಲಿ ಬರಬೇಕು, ಮುಗಿಸ್ಬೇಕಾದ್ರೆ ಬ್ಯಾಂಕ್ ಅಲ್ಲಿ ಮುಗಿಸ್ಬೇಕಂತಾನೆ ಫಸ್ಟ್ ಇಂದ ಛಲ. ಇದಕ್ಕೆ ನಮ್ ಫಾದರ್ ಪ್ರೋತ್ಸಾಹ ಒಂದ್ ಸಾಕು. ನನ್ ಕೇಳಲಿಲ್ಲ ಡೈರೆಕ್ಟರ್ ಹೆಂಗ್ ಡೈರೆಕ್ಟ್ ಮಾಡಬೇಕು, ಬಿಕಾಸ್ ನನಗೆ ಎಲ್ಲೂ ಡೈರೆಕ್ಷನ್ ಕಲೀಲಿಲ್ಲ, ಎಲ್ಲೂ ಕೂತ್ಕೊಂಡು ಯಾರಾದ್ರೂ ಡೈರೆಕ್ಷನ್ ಮಾಡ್ಬೇಕು ನನ್ನಂತ ಒಂದ್ ದಿವಸ ಕೂತ್ ಯೋಚನೆ ಮಾಡ್ದನ್ ಕೂಡ ಅಲ್ಲ. ಆಲ್ ಓವರ್ ಸಡನ್ ಡೈರೆಕ್ಟ್ ಮಾಡ್ಬೇಕು, ಪಿಕ್ಚರ್ ನಾನೇ ಮಾಡ್ಬೇಕು ಅಷ್ಟೇ. ಆ ಒಂದು ಡಿಸಿಷನ್ ಮೇಲೆ ಕೂತ್ವೇ ಹೊರದು ಯಾರು ಹಂಸಲೇಖ ಆಗ್ಲಿ ಸರ್ ನೀವ್ ಹೆಂಗ್ ಸರ್ ಡೈರೆಕ್ಟ್ ಮಾಡ್ತೀರಾ, ನಮ್ಮ ಅಪ್ಪ ಆಗ್ಲಿ ನೀವ್ ಹೆಂಗ್ ಡೈರೆಕ್ಟ್ ಮಾಡ್ತೀರಾ ಅಂತ ಯಾರು ಕೇಳಿಲ್ಲ. ಅಪ್ಪಂಗ್ ಬಂದು ತುಂಬಾ ಜನ ಹೇಳಿದ್ರು,
ಹೇಳಿ ಸರ್ ನಿಮ್ ಮಗನ್ ಡೈರೆಕ್ಷನ್ ಕೊಡ್ತಿದ್ದೀರಾ, ಏನು ಅವ್ನಿಗೆ ಏನು ಗೊತ್ತಿಲ್ಲ, ನೀವು ಡೈರೆಕ್ಷನ್ ಕೊಡ್ತೀನಿ, ಅವ್ನ್ ಮಾಡ್ತಾನೆ ಅಷ್ಟೇ. ನಮ್ಗೆ ಅದಕ್ಕೆ ಪ್ರಶ್ನೆ ಎಲ್ಲ ಕೇಳಂಗಿಲ್ಲ ಅವನ್ನ. ಅಂಡ್ ನಾನ್ ಇವತ್ತು ನಮ್ಮ ಅಪ್ಪ ಅಂದ್ರೆ ಕತೆ ಕೂಡ ಹೇಳಿಲ್ಲ ಪ್ರೇಮ್ ಲೋಕ ಈ ತರ ಕತೆ ಅಂತ. ಯಾಕಂದ್ರೆ ಕತೆ ಹೇಳೋದಕ್ಕೆ ಏನು ಇಲ್ಲ, ಇರೋದ್ ಲವ್ ಸಬ್ಜೆಕ್ಟ್ ಹಾಡು, ಅದ್ರಲ್ಲಿ ಬಂದು ಕತೆ ಬೇಕು ಅಂದ್ರೆ ನನ್ ಮತ್ತೆ ಯೂಶಲ್ ಪಿಕ್ಚರ್ ಆಗುತ್ತೆ. ಕತೆ ಹೇಳೋದಿಲ್ಲ ನಾನು ಪಿಕ್ಚರ್ ಮಾಡಿ ತೋರಿಸ್ತೀನಿ. ದಟ್ ಈಸ್ ಮೈ ಚಾಲೆಂಜ್ ಅಂತ ನಮ್ಮ ಫಾದರ್ ಚಾಲೆಂಜ್ ತಗೊಂಡು ಪಿಕ್ಚರ್ ಮಾಡಿದ್ದು. ಅಂಡ್ ಬಿಕಾಸ್ ಆಫ್ ಹಿಮ್ ಐ ಕುಡ್ ಡೂ ದಿಸ್. ಬೇರೆ ಯಾರಾದ್ರೂ ಕೂಡ ಯಾವ್ದೇ ಕಾರಣಕ್ಕೂ ನಾನು ಡೈರೆಕ್ಷನ್ ಮಾಡೋದಕ್ಕೆ ಬಿಡೋದಿಲ್ಲ. ತುಂಬಾ ಜನ ಬಂದು ನಮ್ಮ ಅಪ್ಪನಿಗೆ ಹೇಳೋದು ನೀವು ಮಾಡಿದ್ರೆ ತಪ್ಪು ಅಂತ. ಈಸ್ ಡೂಯಿಂಗ್, ಲೆಟ್ ಹಿಮ್ ಡೂ ಅಂತ ಬಿಟ್ಟಾಯ್ತು. ಅದೇ ತರ ವಿ ಸ್ಟಾರ್ಟೆಡ್ ದ ಫಿಲಿಮ್, ವಿ ಅಪ್ರೂವ್ಡ್ ಸಕ್ಸಸ್ ಆಫ್ಟರ್ 100 days ಆಫ್ ಪ್ರೇಮ್ ಲೋಕ. ಅಂದ್ರೆ ಬಿಗಿನಿಂಗ್ ಪ್ರೇಮ್ ಲೋಕ ವಾಸ್ ನಾಟ್ ಎ ಸಕ್ಸಸ್ ಅಂಡ್ ವಿ ನೆವರ್ ಟುಕ್ ಇಟ್ as a disappointment also. We thought it will take late for the audience, we definitely thought. ಅಂದ್ರೆ ಅವ್ರು ಕೊಟ್ಟಿದ್ ರೆಸ್ಪಾನ್ಸ್ ಸ್ವಲ್ಪ ಏನು, ನಾವೆಲ್ಲ ಒಂದ್ ಕಡೆ ಏಟ್ ಬಿದ್ದಿದ್ದೀವಿ, ಕತೆ ಇಲ್ಲ, ಇನ್ನು ಆಡಿಯನ್ಸ್ ಅದೇ ರೋಡ್ ಅಲ್ಲಿ ಇದ್ದಾರೆ ಅನ್ಕೊಂಡೆ ಕೂತಿದ್ವಿ. ನಾವು ಹೊರಟಿದ್ ಬೇರೆ ರೋಡ್, ಆ ರೋಡ್ ಜನಕ್ಕೆ ತಲುಪಿಸೋದು ಕಷ್ಟ ಅಂತ ಒಂದಿತ್ತು. 100 days ಆದ್ಮೇಲೆ ಅದು ಎಲ್ಲಿಂದ ಬಂದ್ರು, ಅದು ಹೆಂಗ್ ಬಂದ್ರೋ ಗೊತ್ತಿಲ್ಲ, ನಮ್ ರೋಡೇ ಚೆನ್ನಾಗಿದೆ ಅಂತ ಅವ್ರು ಪ್ರೂವ್ ಮಾಡ್ಬಿಟ್ಟು ಹೊಟ್ಟೋದ್ರು. ಆ ರೋಡಲ್ಲೇ ಹೊರಟಿದೀವಿ, ಆ ರೋಡ್ ಚೆನ್ನಾಗಿರೋವರೆಗೂ ಆ ರೋಡಲ್ಲೇ ಇರ್ತೀವಿ ನಾವು. ನೋಡಿ, ನೀವು ದಿಢೀರ್ ಅಂತ ನಿರ್ದೇಶನಕ್ಕೆ ಬಂದ್ಬಿಟ್ರಿ. ನೀವು ಯಾವುದೇ ಚಿತ್ರಗಳಲ್ಲಿ ಭಾಗವಹಿಸಿರ್ಲಿಲ್ಲ, ಪಾತ್ರ ವಹಿಸಿರ್ಲಿಲ್ಲ. ಕೆಲವು ಚಿತ್ರಗಳಲ್ಲಿ ನಿರ್ದೇಶನಕ್ಕೆ ಬರೋದಕ್ಕೆ ಬಂದು ಕೆಲವು ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳನ್ನ ಮಾಡಿದ್ರಿ, ಒಂದೆರಡು ಚಿತ್ರಗಳಲ್ಲಿ ನಾಯಕ ಪಾತ್ರ ಮಾಡಿದ್ರಿ. ನೀವು ಯಾರಿಗೆ ಆಗ್ಲಿ ಸಹ ನಿರ್ದೇಶಕರಾಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ ಕೆಲಸ ಮಾಡ್ಲಿಲ್ಲ. ನಿಮ್ಮ ತಂದೆಯವರ ಚಿತ್ರಗಳಲ್ಲಿ ಅವರು ನಿರ್ಮಾಪಕರಾಗಿ ವಿತರಕರಾಗಿದ್ರು ಸಹ ಅವರು ನಿರ್ದೇಶಕರಲ್ಲ. ಬೇರೆ ಚಿತ್ರಗಳ ಯಾರು ನಿರ್ದೇಶನ ಮಾಡುವಾಗ ನೀವು ಅಲ್ಲಿ ಹೋಗಿ ಏನಾದ್ರು ಯಾವಾಗ್ಲಾದ್ರೂ ನೋಡಿದ್ದು, ಏನಾದ್ರು ಯಾರ್ದಾದ್ರು ಪ್ರಭಾವ ಈ ತರದ್ ಏನು ಇಲ್ಲ ಅಲ್ಲ? ಏನು ಇಲ್ಲ, ಏನ್ ಅಂತದೇನಿಲ್ಲ. ಇಟ್ಸ್ ಆಲ್ ಆಫ್ ಸಡನ್ ಅಷ್ಟೇ. ಅಂದ್ರೆ ನಾವು ಕಾಮನ್ ಸೆನ್ಸ್ ಇಟ್ಕೊಂಡು ಇದನ್ನ ಮಾಡೋದು ನ್ಯಾಯವಾಗಿ ಮಾಡ್ಬೇಕು, ಅದನ್ನ ಯಾವ ತರ ಮಾಡೋದು ಅಂತ ಮಾಡ್ಕೊಂಡು ಹೊರಟ್ರಿ. ಎಲ್ಲಾ ಟೆಕ್ನಿಷಿಯನ್ಸ್ಗೆ ಹೆಸರು ಬಿಡಬೇಕು. ಅಂದ್ರೆ ನಾವ್ ಯಾವಾಗ ಪಿಕ್ಚರ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಸ್ಕ್ರಿಪ್ಟ್ ವಿಲ್ ಬಿ ಪರ್ಫೆಕ್ಟ್. ನಮ್ ಸೀನ್ ಇದು, ಒಬ್ಬ ಬರ್ತಾನೆ, ಒಬ್ಬ ಹೋಗ್ತಾನೆ, ಅದನ್ನ ಕ್ಲೀನ್ ಆಗಿ ಬರ್ದಿಟ್ಟಿರ್ತೀವಿ. ಅವ್ನ್ ಎಷ್ಟ್ ಅಡಿ ನಡ್ಕೊಂಡ್ ಬರ್ತಾನೆ, ಎಷ್ಟ್ ಅಡಿ ನಡ್ಕೊಂಡ್ ಹೋಗ್ತಾನೆ ಅಂತ. ಆತರ ಒಂದ್ ಪ್ರತಿಯೊಂದು ಬರೆದು ಅದಕ್ಕೆ ಮ್ಯೂಸಿಕ್ ಯಾವ ತರ ಮಾಡ್ಬೇಕು ನಾವು ಮುಂದಕ್ಕೆ, ಅದ್ರ ಸೌಂಡ್ಸ್ ಏನು, ಪ್ರತಿಯೊಂದು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬಿಟ್ಟಿರ್ತೀವಿ. ಅಂದ್ರೆ ನಾವು ಇಲ್ಲಿ ಕೂತ್ಕೊಳ್ಳೋದೇ ಜಾಸ್ತಿ ಹೊರತು 3 ತಿಂಗಳ 5 ತಿಂಗಳ ಆದ್ರೂ ಕೂಡ ನಾವು ಕೂತ್ಕೊಂಡು ಸ್ಕ್ರಿಪ್ಟ್ ಪರ್ಫೆಕ್ಟ್ ಮಾಡ್ಕೊಂಡೆ ಪಿಕ್ಚರ್ಗೆ ಹೋಗೋದು. ಅದನ್ನ ಇವಾಗ ತುಂಬಾ ಜನ ಮಾಡಕ್ ಆಗೋದಿಲ್ಲ, ಬಿಸಿ ಆಗ್ಬಿಟ್ಟಿರ್ತಾರೆ. ಸೊ ಕತೆ ಕೂತ್ಕೊಂಡು ಕೇಳೋದು ಕೂಡ ಟೈಮ್ ಇರೋದಿಲ್ಲ. ನಾಳೆ ಶೂಟಿಂಗ್ ಅಂದಾಗ ಇವತ್ತು ಕೂತ್ಕೊಂಡು ಕತೆ ಕೇಳ್ತಾರೆ. ಸೊ ನಿಮ್ಗೆ ತಲೆ ಸ್ವಲ್ಪ ಓಡಿಸ್ಬೇಕಾಗತ್ತೆ. ವಸ್ತು ಮಾಡ್ಬೇಕು ಅಂದ ತಕ್ಷಣ ಇದು ಅಲ್ಲಿ ಆ ಪಿಕ್ಚರ್ ಬಂದಿದೆ, ಈ ಪಿಕ್ಚರ್ ನಾವೇನಾದ್ರು ವಸ್ತು ಮಾಡ್ಬೇಕು ಅಂದಾಗ ನಾವು ಆತರ ಕೂತ್ಕೊಂಡು ನಾವು ಚರ್ಚೆ ಮಾಡೋದ್ರಿಂದ ಪ್ರತಿಯೊಂದು ನಮ್ಮಲ್ಲಿ ನಾವೇ ಜಗಳ ಆಡ್ಕೊಂಡು ನಾವೇ ಸಾಲ್ವ್ ಮಾಡ್ಕೊಂಡು ಆಚೆ ಬರಬೇಕು. ಅಂದ್ರೆ ಯಾವಾಗ್ಲೂ ಸೆಟ್ ನಲ್ಲಿ ಬಂದು ಯಾವ ರೀತಿನೋ ಏನು ಒಂದು ಪೂರ್ವ ಕಲ್ಪನೆ ಇಲ್ಲದೆ ಕಲಾವಿದರಾಗ್ಲಿ, ನಿರ್ದೇಶಕರಾಗ್ಲಿ, ಛಾಯಾಚಿತ್ರಕಾರರಾಗ್ಲಿ, ಇವೆಲ್ಲ ಒಂದು ಚಿತ್ರಗಳ ಶಾರ್ಟ್ ಗಳನ್ನ ತೆಗಿಬೇಕಾದ್ರೆ ಬಹಳಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಅದರ ರೀಲ್ಸ್ ಹಾಳಾಗುತ್ತೆ. ನೀವು ಹೇಳೋ ಪ್ರಕಾರ ಏನಂದ್ರೆ ಪೂರ್ವ ಯೋಜನೆಯನ್ನ ಇಟ್ಕೊಂಡು ಎಲ್ಲವನ್ನೂ ಪೂರ್ತಿ ಸ್ಕ್ರಿಪ್ಟ್ ನಲ್ಲಿ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ ಹೋದ್ರೆ ಕಾಲ ಮತ್ತೆ ದುಡ್ಡು ಮತ್ತೆ ಯೋಜನೆ ಇವುಗಳದೆಲ್ಲ ಸದುಪಯೋಗ ಆಗುತ್ತೆ ಅಂತ. ಪ್ರತಿಯೊಂದು ವಿಲ್ ಸೇವ್ ಲಾಟ್ ಆಫ್ ಟೈಮ್. ದುಡ್ಡು ಕೂಡ ಪಿಕ್ಚರ್ ಅಲ್ಲಿ ಖರ್ಚು ಮಾಡೋದು ಪಿಕ್ಚರ್ ಅಲ್ಲಿ ಕಾಣಿಸ್ಬೇಕು. ನಾವು ತುಂಬಾ ಜನ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಖರ್ಚು ಮಾಡ್ತೀವಿ ಪಿಕ್ಚರ್ಗೆ. ಪಿಕ್ಚರ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಮಾಡೋದು ತುಂಬಾ ಇರೋದಿಲ್ಲ, ಕಿತ್ತಾಕ್ಬಿಟ್ಟಿರ್ತಾರೆ. ಯಾಕಂದ್ರೆ ಅವ್ರ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗೆಲ್ಲ ಕಿತ್ತಾಕಿದ ತಕ್ಷಣ ನಾವು ಆಕ್ಟ್ ಮಾಡೋದು ತುಂಬಾ ಸೀನ್ಸ್ ಇರಲ್ಲ, ಕಷ್ಟಪಟ್ಟು ಏನೋ ಕಷ್ಟಪಟ್ಟಿರ್ತೀವಿ, ಇರೋದಿಲ್ಲ. ಅದನ್ನೆಲ್ಲ ಮುಂಚೆನೆ ಯೋಚನೆ ಮಾಡೋದು, ಆ ದುಡ್ಡನ್ನ ಇದೇ ಜಾಗದಲ್ಲಿ ಖರ್ಚು ಮಾಡಿ ಯು ಕ್ಯಾನ್ ಮೇಕ್ ಎ ಬಿಗ್ ಫಿಲ್ಮ್. ಅಂದ್ರೆ ಸಂಕಲನದ ಹಂತದಲ್ಲಿ ಕೊನೆಗಳಿಗೆ ಕತ್ರಿ ಪ್ರಯೋಗ ಮಾಡೋದ್ರ ಬದಲು ಯೋಜನೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ತಗೊಳ್ಬಹುದು. ಅಷ್ಟು ಮಾಡಿದ್ರೆ ಎಷ್ಟೋ ಒಳ್ಳೇದಾಗುತ್ತೆ, ತುಂಬಾ ಟೈಮ್ ಸೇವ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ. ಮೇನ್ ಆಗಿ ಆರ್ಟಿಸ್ಟ್ ಟೆನ್ಷನ್ ಕೂಡ ಇರೋದಿಲ್ಲ. ಅದನ್ನ ಇವತ್ತಿಗೆ ತುಂಬಾ ಕಡಿಮೆ ಮಾಡೋದು. ಅಂದ್ರೆ ಒಂದ್ ದೊಡ್ಡ ಪಿಕ್ಚರ್ ಮಾಡ್ಬೇಕು ಅಂತ ಹೊರಟಾಗ ಡೆಫಿನೆಟ್ ಆಗಿ ಒಂದ್ 2,000 ಅಡಿ 3,000 ಅಡಿ ಜಾಸ್ತಿ ಬರೋದ್ರಲ್ಲಿ ತಪ್ಪಿಲ್ಲ. ಸ್ಕ್ರೀನ್ ಮೇಲೆ ನೋಡೋವರೆಗೂ ನಮಗೂ ಗೊತ್ತಾಗಲ್ಲ ಕೆಲಸತಿ ಏನ್ ಮಾಡಿದೀವಿ ಅಂತ. ತಪ್ಪಾಗುತ್ತೆ, ಕೆಲಸತಿ ಕರೆಕ್ಟ್ ಆಗುತ್ತೆ. ಬಟ್ ನಾವ್ ಮಾಡಕ್ ಹೊರಟಿರೋದನ್ನ ಆಡಿಯನ್ಸ್ ತಲುಪಿಸ್ಬೇಕಾದ್ರೆ ನಮ್ ಡ್ಯೂಟಿ. ಒಂದು ಸಬ್ಜೆಕ್ಟ್ ತಪ್ಪಾಗ್ಬೋದು, ನಾನು ಸೆಲೆಕ್ಟ್ ಮಾಡೋ ಸಬ್ಜೆಕ್ಟ್ ತಪ್ಪಾಗ್ಬೋದು ಹೊರತು ನಾನು ಮಾಡೋರ ರೀತಿಯಲ್ಲಿ ಮಾತ್ರ ತಪ್ಪು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸಬ್ಜೆಕ್ಟ್ ತಪ್ಪ ಅವ್ನು ಮಾಡಿರೋ ಸಬ್ಜೆಕ್ಟ್ ರಾಂಗ್ ಅಂತ ಹೇಳ್ಬೇಕು. ಬಟ್ ನಾನ್ ಮಾಡಿರೋದನ್ನ ಮಾತ್ರ ಯಾವತ್ತು ಯಾರು ಮಾಡಿರೋ ತಪ್ಪಿದು ಅಂತ ಮಾತ್ರ ಹೇಳೋದಕ್ಕೆ ಆಗೋದಿಲ್ಲ. ನಾನು ಏನ್ ಕತೆ ತಗೊಂಡ್ರು ಅದನ್ನ ಬಿಗಿನಿಂಗ್ ಇಂದ ಕೊನೆವರೆಗೂ ಅದನ್ನ ಯಾವ ತರ ತಲುಪಿಸ್ಬೇಕು ಅದನ್ನ ಮಾತ್ರ ಕ್ಲೀನ್ ಆಗಿ ತಲುಪಿಸ್ತೀನಿ. ನನಗೆ ಇಷ್ಟ ಆಗೋದ್ರ ಪಿಕ್ಚರ್ ಈಚೆನೆ ಬಿಡೋದಿಲ್ಲ. ಇವಾಗ ನೋಡಿ, ಕಲಾವಿದರು ಕೆಲವರು ಇರ್ತಾರೆ, ನಿರ್ದೇಶಕರು ಕೆಲವರು ಇರ್ತಾರೆ. ನೀವು ನಿರ್ದೇಶಕರು ಮತ್ತೆ ಕಲಾವಿದರು ಎರಡೂ ಆಗಿದ್ದೀರಿ. ನಿಮ್ಮ ಚಿತ್ರವನ್ನ ನೀವೇ ನಿರ್ದೇಶನ ಮಾಡಿ ಅದರಲ್ಲಿ ಮುಖ್ಯ ಪಾತ್ರ, ನಾಯಕ ಪಾತ್ರವನ್ನು ನೀವೇ ವಹಿಸಬೇಕಾದ್ರೆ ಅನೇಕ ತೊಂದರೆಗಳು ಬರುತ್ತೆ. ಅದನ್ನ ಯಾವ ರೀತಿ ಯೋಚಿಸಿ? ಏನ್ ಮಾಡಕ್ ಆಗೋದಿಲ್ವಲ್ಲ. ಇವಾಗ ನಾನೇ ಡೈರೆಕ್ಟರ್ ಆಗಿರೋದ್ರಿಂದ ನನ್ ಸಿನಿಮಾಗೆ ಒಂದ್ ಹೀರೋ ಬಂದ್ಬಿಟ್ಟು 50-60 ದಿವಸ ಕೆಲಸ ಮಾಡ್ಬೇಕಾಗತ್ತೆ. ಆಮೇಲೆ ನನ್ ಪರ್ಫಾರ್ಮೆನ್ಸ್, ನನ್ನ ಆಕ್ಟಿಂಗ್ ಒಂದ್ ಸ್ಟೈಲ್ ಇರುತ್ತೆ. ಆ ಸ್ಟೈಲ್ ಆ ಹೀರೋ ಕೊಟ್ಟಾಗ ತಾಪತ್ರಗಳು ತುಂಬಾ ಬರ್ತವೆ. ಅಂದ್ರೆ ಇನ್ನೊಂದು ನಾನ್ ಬಂದ್ಬಿಟ್ಟು ಡೇ ನೈಟ್ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ನೈಟ್ 10 ಗಂಟೆ ಆದ್ರೂ ಕೂಡ ನಾನು ಕೂತ್ಕೊಂಡು ಮಾಡಿದ್ರೆ, ಯಾಕಂದ್ರೆ ನನ್ ದುಡ್ಡು ನನ್ ಪಿಕ್ಚರ್ ನಾನೇ ಡೈರೆಕ್ಟರ್. ಬೇರೆ ಹತ್ರ ಕೂತ್ಕೊಂಡು ಹೇಳಕ್ಕಾಗಲ್ಲ, ಇದನ್ನೆಲ್ಲ ತುಂಬಾ ಕಷ್ಟ ಇದೆ. ಅಂಡ್ ಟೆಕ್ನಿಕಲ್ ಆಗಿ ಒನ್ಸ್ ಇಪ್ರೂವ್, ಇವತ್ತು ನನ್ನ ದೊಡ್ಡ ಡೈರೆಕ್ಟರ್ ಆದ್ಮೇಲೆ ಇವತ್ತು ಅವ್ರನ್ನ ಕರೆದು ಮಾಡಿದ್ರೆ ಯಾರು ಬೇಜಾರ್ ಪಡ್ಕೊಳ್ಳೋದಿಲ್ಲ. ಬಟ್ ಅದ್ ಬಿಗಿನಿಂಗ್ ಸ್ಟೇಜಸ್ ನಾನು ಬೇರೆ ಹೀರೋನ್ ಹಾಕೊಂಡು ನೈಟ್ ಎಲ್ಲ ಕೂತ್ಕೊಂಡು ನನ್ನ ಜೊತೆ ಮಾಡೋದಿಲ್ಲ. ಇವತ್ತು ಯಾವುದೇ ಕಾರಣಕ್ಕೆ ಯಾವ ಹೀರೋಯಿನ್ಸ್ ಆಗ್ಲಿ ವೆಲ್ಕಮ್,
ನಾನು 24 hours ಶೂಟ್ ಮಾಡಿದ್ರು ಕೂಡ ಮಾತಾಡೋದಿಲ್ಲ, ಸುಮ್ನೆ ಕೂತಿರ್ತಾರೆ. ಯಾಕಂದ್ರೆ ದೇ ಬಿಲೀವ್ ಇನ್ ದಿ ಫೈನಲ್ ಪ್ರಾಡಕ್ಟ್. ಅದರಿಂದ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು ಈಗ. ಬಟ್ ಅಟ್ ಸೈಡ್ ಬಿಕಾಸ್ ಐ ಎನ್ ಹೀರೋ, ಐ ನಾಟ್ ಗೋಟ್ ಎನ್ ಅದರ್ ಹೀರೋ. ನಾನು ಒಬ್ಬ ಹೀರೋ ಆಗಿರೋದು, ನಾನು ಯಾಕೆ ಇನ್ನೊಬ್ಬರು ಹೀರೋ ಹತ್ರ ಹೋಗಿ ಕೇಳ್ಕೊಂಡು ಕಾಲ್ಸಿ ಕೇಳೋದು ತಂದು ಅವ್ರನ್ನ ನಿಲ್ಸಿ ನೆಸೆಸಿಟಿ ಇಲ್ಲ. ಅಟ್ ಸೇಮ್ ಟೈಮ್ ಐ ಆಮ್ ಪಾಪ್ಯುಲರ್ ಆಸ್ ಎನ್ ಹೀರೋ ಟುಡೇ. ಅದು ಇಟ್ಕೊಂಡು ಹಂಗೆ ಓಡ್ತಾ ಇದೀವಿ ಅಷ್ಟೇ. ಅಲ್ಲ, ಅಂದ್ರೆ ನಾನ್ ಕೇಳಿದ್ದೇನು ಅಂದ್ರೆ, ಇವಾಗ ನೀವು ಕಲಾವಿದರಷ್ಟೇ ಆಗಿದ್ರಿ, ಪಾರ್ಟ್ ಅಷ್ಟೇ ಮಾಡ್ಬಿಡ್ತೀರಾ ನಿರ್ದೇಶಕ ಹೇಳಿದಾಗೆ. ನಿರ್ದೇಶಕ ಅಷ್ಟೇ ಆಗಿದ್ರೆ ಇನ್ನೊಬ್ಬ ಕಲಾವಿದರಿಗೆ ಹೇಳಿ ಪಾರ್ಟ್ ಮಾಡಿಸ್ಬಿಡ್ತೀರಾ, ಹೀಗೆ ಮಾಡು ಅಂತ ಹೇಳಿ. ಈಗ ನೀವೇ ನಿರ್ದೇಶಕರಾಗಿ ನೀವೇ ಕಲಾವಿದರಾಗಿರ್ಬೇಕಾದ್ರೆ ಈ ಕ್ಯಾಮರಾಮನ್ ಇವ್ರಿಗೆಲ್ಲ ಅರೇಂಜ್ ಮಾಡಿ, ಶಾರ್ಟ್ಸ್ ಗಳನ್ನೆಲ್ಲ ಅರೇಂಜ್ ಮಾಡಿ, ಮತ್ತೆ ನಿಮ್ ಜಾಗಕ್ಕೆ ಹೋಗಿ ನಿಂತು ನೀವು ಪಾರ್ಟ್ ಮಾಡ್ಬೇಕು. ಆವಾಗ ಕೆಲವು ವಿಶಿಷ್ಟ ಅನುಭವಗಳು ಆಗುತ್ತಲ್ಲ. ಅಲ್ಲ, ಇವಾಗ ನಮ್ದೇನಂದ್ರೆ ನಾವು ಇವಾಗ ಹಳೆ ಕಾಲದಲ್ಲಿ ಆದ್ರೆ ಆಕ್ಟ್ ಮಾಡೋದು ಸ್ವಲ್ಪ ಓವರ್ ಆಗಿ ಆಕ್ಟ್ ಮಾಡೋರು. ಇವಾಗ ನಾವೆಲ್ಲ ಆಕ್ಟ್ ಮಾಡಕ್ ಹೋಗೋದಿಲ್ಲ. ಡೈಲಾಗ್ ಏನ್ ಮಾತಾಡ್ಬೇಕು, ಕೋಪದಲ್ಲಿ ಮಾತಾಡ್ಬೇಕು, ಕಾಮಿಡಿ ಕಾಮಿಡಿ ಇಷ್ಟೇ ಇರೋದು ಮೆಥಡ್. ನಾನ್ ಫಾಲೋ ಮಾಡೋದು ಮೆಥಡ್ ಅದೇ. ತೀರಾ ಆಕ್ಟ್ ಮಾಡ್ಸ ಹೂ ಅಂತ ಕಿರ್ಚೋದೆಲ್ಲ ಆಗಿನ ಕಾಲ. ಈಗ ಅವೆಲ್ಲ ನೆಸೆಸಿಟಿ ಇಲ್ಲ. ಆಸ್ ಇಟ್ ಇಸ್ ಇವತ್ ಜನರೇಷನ್ಗೆ ಸುಮ್ನೆ ಬಂದ್ವಿ, ಮಾತಾಡ್ತೀವಿ, ಹೋದ್ವಿ. ಅದನ್ನ ಹ್ಯೂಮರ್ ಪ್ಲೇ ಮಾಡ್ಬೇಕು, ಕಾಮಿಡಿ ಅಂದ್ರೆ ಕಾಮಿಡಿ ಪ್ಲೇ ಮಾಡ್ಬೇಕು. ಈ ಮೆಥಡ್ಸ್ ಫಾಲೋ ಮಾಡೋದೇ ನನ್ ಪಾಲಿಸಿ. ಯಾವ್ದೇ ಕಾರಣಕ್ಕೂ ನನ್ನ ಪಿಕ್ಚರ್ ನೀವು ಯಾರು ಹೂ ಅಂತ ಕಿರ್ಚಾಡೋದ್ ನೋಡಕ್ಕಾಗಲ್ಲ. ಒನ್ಸ್ ಇನ್ ಪಿಕ್ಚರ್ಗೆ ಅದಕ್ಕೆ ಅಂತ ಒಂದ್ ಕಡೆ ಎಲ್ಲ ಇರುತ್ತೆ ಜಾಗ. ಎಮೋಷನ್ಸ್ ಅಂತ ಬಂದಾಗ ಎಮೋಷನ್ಸ್ ಮಾಡ್ಸಿರ್ತೀವಿ, ಕಾಮಿಡಿನಾಗ ಕಾಮಿಡಿ ಮಾಡ್ಸಿರ್ತೀವಿ. ಬಟ್ ಜನರಲ್ ಪಿಕ್ಚರ್ ಹೋದಾಗ ಇಟ್ ಇಸ್ ಅ ಜನರಲ್ ಆಕ್ಟ್ ಮಾಡೋದು. ನನ್ ಪ್ರಕಾರ ಇಟ್ ಇಸ್ ಈಸಿ ಟುಡೇ. ಆವಾಗಿನ ಕಾಲದಲ್ಲಿ ಗೆಟಪ್ಸ್ ಹಾಕಿ, ಅವ್ನ ದಾಡಿ ಹಾಕಿ, ಮೇಕಪ್ ಹಾಕಿ, ಅವ್ನ ಹತ್ತು ಕಿರ್ಚಾಡೋನು. ಅವಾಗ ಇವತ್ತಿಗೆ ದಟ್ ಇಸ್ ಟೂ ಮಚ್. ಇವತ್ತಿಗೆ ನೀವು ಹಳೆ ಪಿಕ್ಚರ್ಸ್ ತೆಗೆದು ನೋಡಿದ್ರೆ ನಿಮ್ಗೆಲ್ಲ ಪ್ರತಿಯೊಂದು ಜಾಸ್ತಿ ಕಾಣಿಸುತ್ತೆ. ಪ್ರತಿಯೊಂದು ಕಿರ್ಚಾಡಿ ಮಾತಾಡಿರ್ತಾರೆ. ಇವತ್ತಿನ ಟ್ರೆಂಡ್ ಅದು ಇಟ್ ಇಸ್ ನಾಟ್ ಲೈಕ್ ಬೈ ಆಡಿಯನ್ಸ್. ಆಸ್ ಇಟ್ ಇಸ್ ಚೇಂಜ್ ಮಾಡ್ಬೇಕು ನಾವು. ಏನೋ ಜನರಲ್ ಏನೋ ಮಜಾ ಬಂದ ಮಾತಾಡಿದ್ರೆ ಆಸ್ ಇಟ್ ಇಸ್ ಮಾತಾಡ್ಬೇಕು ಅಷ್ಟೇ. ಅದನ್ನ ಆಕ್ಟಿಂಗ್ ಅಂದ್ಬಿಟ್ಟ ತಕ್ಷಣ ಏನ್ ಮಾಡ್ತಾರೆ, ಸ್ವಲ್ಪ ಸ್ಟೈಲ್ ಎಲ್ಲ ಮಾಡ್ಕೊಂಡು ಅದು ಇದು ಮಾಡ್ಕೊಂಡೆಲ್ಲ ಹೋಗ್ಬಿಟ್ಟು ಜಾಸ್ತಿ ಆಗ್ಬಿಡುತ್ತೆ. ಕೆಲವು ಮ್ಯಾನರಿಸಮ್ಸ್ ಹೀರೋಸ್ ಆಡಿಯನ್ಸ್ ಇಡೋದಕ್ಕೋಸ್ಕರ ಕೆಲವು ಮ್ಯಾನರಿಸಮ್ಸ್ ಕ್ರಿಯೇಟ್ ಆಗಿರುತ್ತೆ. ಆ ಮ್ಯಾನರಿಸಮ್ಸ್ ಆಡಿಯನ್ಸ್ ಗೋಸ್ಕರ ಇವರು ದೇ ಮೈಂಟೈನ್ ಇಟ್ ಇನ್ ದರ್ ಫಿಲ್ಮ್ಸ್. ಒಬ್ಬೊಬ್ರು ಒಂದೊಂದು ಮ್ಯಾನರಿಸಮ್ ಇರುತ್ತೆ. ಆ ಮ್ಯಾನರಿಸಮ್ ಅವ್ರ ಒಂದು ಇಮೇಜ್ ಅಂತ ಬೆಳ್ಕೊಂಡ್ಬಿಡುತ್ತೆ. ಅಂದ್ರೆ ಅವ್ರು ಗೊತ್ತಿಲ್ಲ ಒಂದು ಇಮೇಜ್ ಆಟೋಮೆಟಿಕ್ ಆಗಿ ಬೆಳ್ಕೊಂಡ್ಬಿಡುತ್ತೆ. ಆ ಇಮೇಜ್ ಉಳಿಸ್ಕೊಂಡೋದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ನೆಕ್ಸ್ಟ್ ಪಿಕ್ಚರ್ ಅದಕ್ಕೆ ಅದ್ರ ಲಿಂಕ್ ಏನೋ ಒಂದು ಕೊಡ್ಕೊಂಡು ಹೋಗ್ತಾನೆ. ಮತ್ತೆ ರಿಸೀವ್ ಮಾಡಿದ್ರೆ ಈ ಗೋಸ್ ಆನ್ ಗೆಟಿಂಗ್ ದಟ್ ಲಿಂಕ್ ಬಿಕಾಸ್ ಆಡಿಯನ್ಸ್ ಹ್ಯಾವ್ ರಿಸೀವ್ಡ್ ಹಿಮ್ ಇನ್ ದಟ್ ವೇ. ಈ ಗೋಸ್ ಆನ್ ಲೈಕ್ ದಟ್ ಅಷ್ಟೇ. ಈಗ ನೀವು ಈ ಪ್ರೇಮಲೋಕ ಚಿತ್ರ ತೆಗೆದಾಗ ನೀವು ಅಭಿನಯಿಸೋದ್ರ ಜೊತೆಗೆ ನಿಮ್ಮ ಕೆಲವು ಸ್ನೇಹಿತ ದೊಡ್ಡ ಕಲಾವಿದರನ್ನು ಸಹ ಅದರಲ್ಲಿ ಅತಿಥಿ ಕಲಾವಿದರಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಜೊತೆಗೆ ಹೊಸ ರೀತಿಯ ಒಂದ್ ರೀತಿಯ, ಅದು ಕಲಾತ್ಮಕ ಅಂತ ಹೇಳೋದಕ್ಕಾಗೋದಿಲ್ಲ, ಆದ್ರೆ ಜನರಿಗೆ ಒಂದು ಮನರಂಜನೆಯನ್ನು ನೀಡುವಂತ ದೃಷ್ಟಿಯಲ್ಲಿ ಒಂದು ದುಡ್ಡು ಕೊಟ್ಟು ಥಿಯೇಟರ್ಗೆ ಹೋದಂತವನಿಗೆ ಪೂರ್ಣ ಮನರಂಜನೆ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವು ಆ ಚಿತ್ರ ತೆಗೆದಿದ್ದೀರಿ ಅಂತ ಅನಿಸ್ತು. ನಿಮ್ ಉದ್ದೇಶ ಅದೇ ಅಲ್ಲ? ಪಿಕ್ಚರ್ ಮಾತ್ರ ನನಗೆ ಗೊತ್ತಿರೋ ಪ್ರಕಾರ 2.5 hours ಮನುಷ್ಯ ಹೋಗಿ ಪಿಕ್ಚರ್ ಕೂತ್ಕೊಂಡು ನೋಡ್ತೇನೆ ಅಂದ್ರೆ ಅವ್ನು ಎಂಜಾಯ್ ಮಾಡ್ಬಿಟ್ಟು ಆಚೆ ಬರ್ಬೇಕು. ಜೀವನದಲ್ಲಿ ಆಚೆ ಸಿಕ್ಕಾಬಿಡೆ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ಎಲ್ಲ ಪಿಕ್ಚರ್ ಹೇಳೋ ನೆಸೆಸಿಟಿ ನಮ್ಗಿಲ್ಲ. ಅದಕ್ಕೆ ಅಂತ 100 ಪಿಕ್ಚರ್ ಒಂದ್ ಚಿತ್ರ ಆತರ ಮಾಡ್ಬೋದು. ಜನರಲ್ ಆಗಿ ಪೀಪಲ್ ಕಮ್ ಫಾರ್ ಫಿಲ್ಮ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್. 2.5 hours ಎಂಟರ್ಟೈನ್ಮೆಂಟ್ ಇದೆ ಅನ್ಬಿಟ್ಟು ತೀರಾ ಎಲ್ಲೆಲ್ಲ ಹೋಗಕ್ಕಾಗೋದಿಲ್ಲ. ಅದನ್ನ ಹೊಸ ತರ ನಾವ್ ಯಾವ ರೀತಿ ಎಂಟರ್ಟೈನ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಅಷ್ಟೇ ಹೊರತು ಇವ್ರಿಗೆ ನಾವು ಕತೆ ಹೇಳ್ಬೇಕು, ಒಂದ್ ಯಮ್ಮ ಅಳ್ಬೇಕಲ್ಲಿ, ಗುಡ್ಸ್ಲಿಗೆ ಹೋಗ್ಬೇಕು, ಆಯಮ್ಮ ಅಳ್ಬೇಕು ಅನ್ನೋ ನೆಸೆಸಿಟಿ ಇದೆಲ್ಲ ಆಡಿಯನ್ಸ್ ಗೊತ್ತಿರೋದು. ನೆಸೆಸಿಟಿ ಇಲ್ಲ. ಒಂದ್ ಪಿಕ್ಚರ್ ಹೇಳಾದ್ಮೇಲೆ ನೆಕ್ಸ್ಟ್ ಎಷ್ಟು ಕತೆಗಳು ಅಂತ ಹೇಳಕ್ಕಾಗತ್ತೆ. ಅಪ್ಪ ಅಮ್ಮ ಮಗ ಒಬ್ಬ ವಿಲ್ಲನ್ ಇಷ್ಟೇ ಇರೋದು. ಈ ಪಾತ್ರಗಳು ಇಟ್ಕೊಂಡೇ ಮಾಡ್ಬೇಕು. ಏನೇ ಮಾಡೋದು ಅಲ್ಲೆಲ್ಲ ಬಂದಿರ್ತೈತೆ ಪಿಕ್ಚರ್. ನಾವ್ ಇಲ್ಲಿ ಮಾಡಿರ್ತೀವಿ, ನಮ್ಗೆ ಗೊತ್ತಿರಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿ ಆ ಪಿಕ್ಚರ್ ಬರುತ್ತೆ. ಆಮೇಲೆ ನಮಗಿರೋ ಡೇಂಜರ್ ಏನಂದ್ರೆ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಆಲ್ ದಿ ಅದರ್ ಲ್ಯಾಂಗ್ವೇಜಸ್. ನೀವು ಇಲ್ಲಿ ಹಿಂದಿ ಚಿತ್ರ ನೋಡ್ತಾರೆ, ಮಲಯಾಳಿ ಚಿತ್ರ ಚೆನ್ನಾಗಿದ್ರೆ ಅರ್ನೈಟ್ ಚೆನ್ನಾಗಿದೆ ಅನ್ಬಿಟ್ಟು ಅಲ್ಲೋ ಕೂತ್ಕೊಂಡ್ಬಿಡ್ತಾರೆ. ಸೊ ಪ್ರತಿ ಸಾರಿ ನಾವು ಎಲ್ಲಾ ಪಿಕ್ಚರ್ಗೂ ಕಾಂಪೀಟ್ ಮಾಡ್ಬೇಕಾಗತ್ತೆ. ನಾವು ರಿಚ್ನೆಸ್ ಆಗ್ಲಿ ಏನಾಗ್ಲಿ ಬಿಸ್ನೆಸ್ ಆಗಲ್ಲ ಅಂದ್ರು ರಿಚ್ನೆಸ್ ಅಲ್ಲಿ ಯಾಕೆ ಆಗೋದಿಲ್ಲ? ಪಿಕ್ಚರ್ ಚೆನ್ನಾಗಿದ್ರೆ ಯಾಕೆ ಆಗೋದಿಲ್ಲ? ಮಿಸ್ಟರ್ ಇಂಡಿಯಾ ಪಿಕ್ಚರ್ ಹೋಗ್ಬೇಕಾದ್ರೆ ನಮ್ ಪಿಕ್ಚರ್ ಯಾಕೆ ಹೋಗ್ಬಾರ್ದು? ನಾವು ಆತರ ಪಿಕ್ಚರ್ ಮಾಡಿ ನೋಡೋಣ ಅಂತ ಹೊರಟಿದ್. ನಾವು ಆತರ ಒಂದ್ ದೊಡ್ಡ ಪಿಕ್ಚರ್ ಮಾಡಿದ್ವಿ, ಆಡಿಯನ್ಸ್ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಿದ್ದಕ್ಕೆ ನೆಕ್ಸ್ಟ್ ರಣೇಂದ್ರ ಬರಕಾಯ್ತು. ಇವಾಗ ರಿಸೀವ್ ಮಾಡ್ಲಿಲ್ಲ, ಪ್ರೇಮಲೋಕ ಹೋಗ್ಲಿಲ್ಲ ಅಂದ್ರೆ ನಾವು ರಣೇಂದ್ರ ಮಾಡಕ್ಕಾಗಲ್ಲ, ಖರ್ಚು ಮಾಡಕ್ಕಾಗೋದಿಲ್ಲ. ಅವ್ರು ಕೊಟ್ಟಿದ್ ಪ್ರೋತ್ಸಾಹ ಅಂದ್ರೆ ನಾವು ರಣೇಂದ್ರ ಮಾಡಿದ್ವಿ. ರಣೇಂದ್ರಾಗ ದುಡ್ಡು ಬಂತು, ಮತ್ತೆ ಖರ್ಚು ಚೆನ್ನಾಗಾಯ್ತು. ಖರ್ಚು ಎಕ್ಸ್ಟ್ರಾರ್ನರಿ ಖರ್ಚು, ಅದ್ ಸೇಮ್ ರೆಸ್ಪಾನ್ಸ್ ಎಕ್ಸ್ಟ್ರಾರ್ನರಿ. ರೆಸ್ಪಾನ್ಸ್ ಚೆನ್ನಾಗಿದೆಯಲ್ಲ, ಇನ್ನೇನ್ ದೊಡ್ಡ ಪಿಕ್ಚರ್ ಮಾಡೋದಕ್ಕೆ ಯಾಕೆ ಧೈರ್ಯ ಬೇಡ? ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಪಿಕ್ಚರ್ ಮಾಡೋಣ. ದಿಸ್ ಇಸ್ ಒನ್ ವೇ ಇಂಪ್ರೂವಿಂಗ್ ದ ಇಂಡಸ್ಟ್ರಿ ಆನ್ ಒನ್ ಸೈಡ್. ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ, ಜನಕ್ಕೆ ಮನೋರಂಜನೆ ಅನ್ನೋದೇ ಮೇನ್. ಅವ್ರ ದೇ ಮಸ್ಟ್ 2.5 hours ಕೂತ್ಕೊಂಡು ಮೈ ಮರೆತು ಪಿಕ್ಚರ್ ನೋಡ್ಬಿಟ್ಟು ಹೋಗ್ಬೇಕು, ನಗಬೇಕು. ಯಾವ್ದೇ ಕಾರಣಕ್ಕೂ ಅಲ್ಲಿ ನಾವ್ ಏನೇ ಮಾಡಿದ್ರು ಕೂಡ ಅವ್ರು ನಗ್ಸೋದಕ್ಕೆ, ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಹೊರತು ಇದು ಯಾವ್ದು ನಥಿಂಗ್ ಫಾರ್ ಪರ್ಸನಲ್ ಲೈಫ್. ನಾವ್ ಸ್ವಲ್ಪ ತರಲೆ ಮಾತಾಡ್ತೀವಿ ಅಂದ್ರೆ ಇಟ್ ಇಸ್ ಫಾರ್ ದಿ ಆಡಿಯನ್ಸ್. ಜಿಪ್ ತೆಗಿತೀವಿ ಅಂದ್ರೆ ಕೂಡ ಫಾರ್ ದಿ ಆಡಿಯನ್ಸ್. ಅಂದ್ರೆ ತಗೊಂಬೇಕಾಗಿರೋದು ಹ್ಯೂಮರ್ ವೇನೆ ಹೊರತು ಇವ್ನ್ ಬೇಕು ಅಂದ್ರೆ ಜಿಪ್ ತೆಗಿತಾನೆ, ಅಸಹ್ಯ ಮಾಡ್ತಾನೆ, ವಲ್ಗರ್ ಮಾಡ್ತಾನೆ ಅಂತ ಆ ಕಾರಣಗಳಂತೂ ಡೆಫಿನೆಟ್ ಆಗಿಲ್ಲ. ಅವ್ರಿಗೆ ತೃಪ್ತಿ ಆಯ್ತು, ಇದು ಎಂಜಾಯ್ ಮಾಡಿದ್ರು ಅಂದ್ರೆ ಫಿನಿಶ್ಡ್. ಈಗ ನೀವಾಗ ಹೇಳಿದ್ದಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಒಂದು ಅತ್ಯಂತ ಒಂದು ಹೆಚ್ಚಿನ ಜನಪ್ರಿಯತೆ ಬಂತು ಅಂತ ಸಂದರ್ಭದಲ್ಲಿ
ನೀವು ಕೆಲವೊಂದು ಮಾಡದೇ ಇದ್ರೆ ನಡೀತಿತ್ತೇನೋ ಅಂತ ಪತ್ರಿಕಾಕರ್ತರೆಲ್ಲ ಕೆಲವು ಕಡೆ ಒಂದು ರೀತಿ ಹೌದು. ಟೀಕೆ ಮಾಡೋದು ಕೆಲವು ಜನ ಎಲ್ಲ. ಅಂದ್ರೆ ಈ ಕೆಲವು ಅಶ್ಲೀಲ ಸಂಭಾಷಣೆ ಆಗಲಿ, ಎರಡರ್ಥ ಬರುವಂತ ಮಾತುಗಳಾಗಲಿ, ಈ ತರ ಕೆಲವು ಒಂದು ಏನಿದೆಯಲ್ಲ ಇವುಗಳನ್ನೆಲ್ಲ ಬಿಟ್ಟು ಮಾಡೋದಕ್ಕೆ ಸಾಧ್ಯವಿತ್ತೇನೋ ಅಂತ ಹೇಳಿ ನಿಮ್ಗೆ ಈಗ ಮಾಡ್ಬೋದು. ಮುಂಚೆ ಒಂದು ಇಮೇಜ್ ಅಂತ ಬೆಳ್ಕೊಳೋದು ಹೆಂಗೆ ಅಂದ್ರೆ ಆಟೋಮೆಟಿಕ್ ಆಗಿ ಬೆಳ್ಕೊಂಡ್ಬಿಡೋದು. ನಾವೆಲ್ಲೂ ಏನ್ ಡಬಲ್ ಮೀನಿಂಗ್ ಮಾಡಬೇಕು ಅಂತ ಹೊರಟಿರಲ್ಲ. ಆ ಪಿಕ್ಚರ್ಗೆಲ್ಲ ಒಂದ್ ಕಡೆ ಡಬಲ್ ಮೀನಿಂಗ್ ಹೊರಟಿರುತ್ತೆ. ಇದನ್ನ ಚುಚ್ಚಿ ಬರೆದಾಗ ಏನಾಗುತ್ತೆ, ದಟ್ ಬಿಕಮ್ಸ್ ಮೈನ್. ಅದಕ್ಕಿಂತ ಬೇರೆ ಒಳ್ಳೇದು ಸಿನಿಮಾದಲ್ಲಿ ಇರುತ್ತೆ, ಬಟ್ ಅದನ್ನ ಯಾರು ತೋರ್ಸೋದಿಲ್ಲ, ಕೆಟ್ಟದನ್ನೇ ಹುಡುಕ್ತಾರೆ. ಅದನ್ನೇ ನನಗ್ ಬಂದಿದ್ದು ತಾಪತ್ರ. ಯಾಕೆ ಒಳ್ಳೇದು ಹತ್ತಿರ್ಬೇಕಾರೆ ಒಂದು ಕೆಟ್ಟದ್ ತಪ್ಪಿಲ್ಲ. ಮನುಷ್ಯತ ನಾನು ಮನುಷ್ಯ, ತಪ್ಪು ಮಾಡೋದ್ರಲ್ಲಿ ಏನೇ ತಪ್ಪಿಲ್ಲ. ಐ ಕ್ಯಾನ್ ಡೂ ಮಿಸ್ಟೇಕ್ಸ್. ಎವ್ರಿ ಮ್ಯಾನ್ ಇಸ್ ಡೂಯಿಂಗ್ ಮಿಸ್ಟೇಕ್ಸ್, ಗೋ ಆನ್ ಕರೆಕ್ಟಿಂಗ್ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಬರೀ ತಪ್ಪನೇ ತೆಗೆದು ಹುಡುಕಿ ನೀವು ತಪ್ಪು ಅಂದಾಗ ಏನಾಗುತ್ತೆ, ನಮಗ್ ಚುಚ್ಚುತ್ತೆ. ನಮಗ್ ಚುಚ್ಚಿದಾಗ ಏನಾಗುತ್ತೆ, ನಮ್ದು ಗಾಡಿ ಓಡ್ತಾ ಇದೆ. ಸರಿ, ನೆಕ್ಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ ಕಾಂಪೀಟ್ ಮಾಡಿ ಇನ್ನೊಂದ್ ಸೀನ್ ಬರ್ತೀವಿ. ಏನಕ್ಕೆ? ಆಡಿಯನ್ಸ್ ಹ್ಯಾವ್ ರಿಸೀವ್ಡ್. ಕ್ವಶನ್ ಇಸ್ ನಾಟ್ ದಿ ಪ್ರೆಸ್ ಆರ್ ಎನಿಬಡಿ, ಇಟ್ ಇಸ್ ದ ಕ್ವಶನ್ ಆಫ್ ದ ಆಡಿಯನ್ಸ್. ನಾವ್ ಯಾವ್ದನ್ನ ತರಲೆ ಅಂತೀವಿ, ಆಡಿಯನ್ಸ್ ನೋಡ್ದೇ ಇರ್ಲಿ. ಇವಾಗ ನಾವ್ ತಪ್ಪು ಮಾಡಿದೀವಿ ಯಾವ್ದೊಂದು ಪಿಕ್ಚರ್, ನಾವು ಆಟೋಮೆಟಿಕ್ ಪಿಕ್ಚರ್ ಚೆನ್ನಾಗಿಲ್ಲ ಅಂತ 2 ವಾರ ಕೊಡೋದಿಲ್ಲ ಪಿಕ್ಚರ್. ಅವಾಗ ಏನಾಗುತ್ತೆ, ನಾವು ಹೋಗಿದ್ ಸರಿ ಇಲ್ಲ, ಬೇರೆ ಪಿಕ್ಚರ್ ಮಾಡ್ಬೇಕಂತ. ಆತರ ನಾವು ಸಕ್ಸಸ್ ಆದಾಗ ಇಟ್ ಬಿಕಮ್ಸ್ ದೇ ಆರ್ ದಿ ಸೋಲೋ ಜಡ್ಜಸ್ ಆಫ್ ದ ಫಿಲಿಂ. ನಾವ್ ಏನೇ ರೂಮ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದ್ ಕತೆ ಮಾಡ್ಕೊಂಡು ಹೋಗಲ್ ಬರೋದು, ಆಚೆ ಬಿಟ್ಟು ಓಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ನಾವ್ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಿಕ್ಚರ್ ಮಾಡಿದ್ಮೇಲೆ ಆಡಿಯನ್ಸ್ ಕೂತ್ಕೊಂಡು ಎಂಜಾಯ್ ಮಾಡಿದ್ಮೇಲೆ ಆಗೋಯ್ತು. ನಾವ್ ತಪ್ಪು ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಬಟ್ ಆಡಿಯನ್ಸ್ ಎಂಜಾಯ್ ಮಾಡಿದ್ದೇನಲ್ಲಿ. ಸೊ ನಮ್ಗೆ ಅನ್ಸುತ್ತೆ ನಾವ್ ಮಾಡಿದ್ ಕರೆಕ್ಟ್. ಅದ್ರ ಸೈಡ್ 80 ಲಕ್ಷ ರೂಪಾಯಿ ರಿಸ್ಕ್ ಇದೆಯಲ್ಲ ನಮ್ಗೆ, ನಾವ್ ಅದನ್ನ ತಪ್ಪಿಸ್ಕೊಂತಾನೆ ಹೋಗ್ಬೇಕು ಮುಂದಕ್ಕೆ. 80 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಪಿಕ್ಚರ್ ಬರೀ ಎಂಟರ್ಟೈನ್ಮೆಂಟ್ ಬೇಡ, ಏನು ಬೇಡ, ಸುಗಾರ್ ಜೊತೆ ಒಂದು ಆರ್ಟ್ ಫಿಲ್ಮ್ ಮಾಡೋಣ ಅಂದ್ಬಿಟ್ಟು ಜನ ಬಂದ್ ನೋಡ್ಲಿಲ್ಲ ಅಂದ್ರೆ ಎಲ್ಲೋಗದ್ ನಾವು? ನಾವ್ ಮತ್ತೆ ಅವ್ರ ಜಾಗದ ಬೀದಿಯಲ್ಲಿ ಓಡಾಡ್ಕೊಂಡು ಕೂತ್ಕೊಬೇಕು. ಬೀದಿಯಲ್ಲಿ ಓಡಾಡಕ್ಕೂ ಬಿಡಲ್ಲ ಜನ. ಸಿನಿಮಾ ಇಂಡಸ್ಟ್ರಿ ಇದ್ದವ್ರು ನಾವು. ಎರಡೂ ಆಗಲ್ಲ. ಇವಾಗ ನೀವು ಪ್ರೇಮಲೋಕ ಮಾಡ್ಬೇಕಾದ್ರೆ ಚಲನಚಿತ್ರ ಅನ್ನೋಂಥ ಬ್ಯಾಂಕ್ ನಲ್ಲಿ ನಿಮ್ಮ ಜನಪ್ರಿಯತೆ ಅನ್ನೋ ಬ್ಯಾಲೆನ್ಸ್ ಅಷ್ಟಿರ್ಲಿಲ್ಲ. ಪ್ರೇಮಲೋಕ ಆದ್ಮೇಲೆ ಆ ಜನಪ್ರಿಯತೆ ಬ್ಯಾಲೆನ್ಸ್ ಬಂದದ್ರಿಂದ ನೀವು ರಣಧೀರನ್ನ ಸ್ವಲ್ಪ ಹೆಚ್ಚು ರೀತಿ ಶ್ರೀಮಂತಿಕೆಯಿಂದ ಬೇರೆ ರೀತಿಯಲ್ಲಿ ತೆಗೆದು ಈಗ 2 ಚಲನಚಿತ್ರಗಳಿಂದ ಬಹಳ ಜನಪ್ರಿಯತೆ ಬಂದಿರೋದು. ಶಾಂತಿ ಕ್ರಾಂತಿ ಅನ್ನುವಂಥ ಚಿತ್ರನ ಬಹಳ ವೈಭವೋಪೇತವಾಗಿ ಬಹಳ ಉದ್ದೇಶಪೂರ್ಣ ತೆಗಿತಾ ಇದ್ರು ಅಂತ. ನಿಮ್ಮ ಆ ಚಿತ್ರದಲ್ಲಿ ವಿಶೇಷ ಯೋಜನೆಗಳು ಏನ್ ಮಾಡಿದಿರಿ? ಯಾವ ತರ ಕತೆ ತಗೊಂಡಿದ್ದೀರಿ? ಶಾಂತಿ ಕ್ರಾಂತಿ ಅಂದ್ರೆ ಅದೇ ಕತೆ ಹೇಳುತ್ತೆ ನಿಮ್ಗೆ. ವೈಲೆನ್ಸ್ ಅಂಡ್ ನಾನ್ ವೈಲೆನ್ಸ್. ನಿಮ್ಗೆ ವೈಲೆನ್ಸ್ ಬೇಕಾ, ನಾನ್ ವೈಲೆನ್ಸ್ ಬೇಕಾ, ಇದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿದೀನಿ. ಕತೆ ಯಾವ ಒಂದು ಐಡಿಯಾನ ಇವಾಗ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ನನಗೆ ಪಿಕ್ಚರ್ ಬರೋದು 2 ವರ್ಷ ಆಗುತ್ತೆ. ಈಗ ಹೇಳಿ ಜನಕ್ಕೆ ಇದು ಕತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಡೆಫಿನೆಟ್ ಆಗಿ ನಾನು ಏನ್ ಮಾಡಿದ್ರು ಕೂಡ ಬಿಗಿನಿಂಗ್ ಇಂದ ಕೊನೆವರೆಗೂ ಹೊಸ ಮಾಡೋದಕ್ಕೆ ಹೊರಟಿರೋದು. ಯಾವ್ದೇ ಕಾರಣಕ್ಕೂ ಅಲ್ಲ ಅದ್ ನೋಡದೆ ಇಲ್ಲಿ ಇದ್ ನೋಡದೆ ಅಂತ ಹೇಳಕ್ ಆಗದೇ ಇಲ್ಲ. ಏನ್ ಮಾಡಿದ್ರು ಹೊಸ್ತನ. ಅಂಡ್ ರಿಚ್ನೆಸ್ ಇಸ್ ಟೂ ಮಚ್. ಶಾಂತಿ ಕ್ರಾಂತಿನ ಸೇರಿಸ್ಕೊಂಡ್ರೆ 3 ಚಿತ್ರಗಳ ನಿರ್ದೇಶಕರಾದಂಗೆ ಆಗ್ತಿದೆ. ಇನ್ನೊಂದು ಪಿಕ್ಚರ್ ನವರಸ ನಾಯಕ ಅಂತ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡ್ತಾ ಇದ್ದೀವಿ. ಅದು ಆರಂಭ ಆಗಿದೆಯಾ? ಅದು ಸ್ಕ್ರಿಪ್ಟ್ ಈಗ ಆಗಿದೆ? ಆರಂಭ ಆಗುತ್ತೆ ಅಂದ್ರೆ ಜನವರಿಲಿ ಸ್ಟಾರ್ಟ್ ಆಗುತ್ತೆ. ಅದು ಬಂದು KCN ಚಂದ್ರ ಪ್ರೊಡ್ಯೂಸರ್. ಐ ಆಮ್ ಓನ್ಲಿ ಡೈರೆಕ್ಟಿಂಗ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಟಿಂಗ್ ಅಂಡ್ ಆಕ್ಟಿಂಗ್ ಆಸ್ ಇಟ್ ಇಸ್. ಇವಾಗ ನೀವು ಯುವಕರಿಗೆಲ್ಲ ಬಹಳ ಮೆಚ್ಚುಗೆ ಆಗುವಂತೆ ನೀವು ಅದರಲ್ಲಿ ಈ ಕನಸಿನ ದೃಶ್ಯಗಳು, ಹಾಡಿನ ದೃಶ್ಯಗಳು, ಹೊಸ ರೀತಿಯ ನಿರೂಪಣೆ ಇವೆಲ್ಲವುಗಳಿಂದ ಚಿತ್ರ ಒಂದ್ ರೀತಿಯಲ್ಲಿ ಚಾಕಚಕ್ಯತೆಯಿಂದ ನೋಡೋರಿಗೆ ಬಹಳ ಕುತೂಹಲಕಾರಿಯಾಗಿ ತಲೆಯಲ್ಲಿ ಆಮೇಲೆ ಏನು ಉಳಿದೇ ಇದ್ರು ಸಹ ಚಿಂತಾಕ್ರಾಂತರಾಗಿ ಮಾಡದೇ ಇದ್ರು ಸಹ ಅಲ್ಲಿ ಕೂತಷ್ಟು ಹೊತ್ತಿಗೆ ಮಾತ್ರ ಮನರಂಜನೆ ಆಗುವಾಗ ಮಾಡುವಂತ ಒಂದು ಯೋಜನೆ ಇದೆ. ನಿಮ್ಮ ಚಿತ್ರಗಳಲ್ಲಿ ಅನೇಕ ಹೊಸಬರಿಗೆಲ್ಲ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ನಾಯಕಿಯರ ಪಾತ್ರಗಳಿಗೆ ಮಾತ್ರ ಬೇರೆ ಕಡೆಯಿಂದ ತರ್ತಿದ ಅಂತ ಕೆಲವರು ನಿಮ್ಮ ಮೇಲೆ ಒಂದು ರೀತಿ ಟೀಕೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹೊಸ ಪ್ರತಿಭೆಗಳು ಇವರಿಗೆಲ್ಲ ನೀವು ಅವಕಾಶ ಕೊಡ್ಬೋದಲ್ಲ? ಹಂಸಲೇಖ ಅವರಿಗೆ ಹಾಗೆ ಸಂಗೀತ ನಿರ್ದೇಶನದ ಒಂದು ಅವಕಾಶ ಕೊಟ್ರೆ ಬರ್ಬೇಕಲ್ಲ ಹುಡುಗಿರು. ಇವಾಗ ಹುಡುಗಿ ಎಲ್ಲಿ ಸಿಕ್ಕಿದ್ರೆ ನಮ್ಗೇನು ಬಾಂಬೆಯಿಂದನೇ ಹುಡುಗಿರು ಬರ್ಬೇಕು ಅನ್ನೋದೇನಿಲ್ಲ. ಎಲ್ಲಿ ನಮ್ಮ ಮೈಸೂರಿಂದ ಬಂದ್ರೆ ಸರಿ, ಮದ್ರಾಸಿಂದ ಬಂದ್ರೆ ಸರಿ, ಎಲ್ಲಿಂದ ಬಂದ್ರೆ ಸರಿ, ನಮಗ್ ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು. ನಮಗ್ ಅಷ್ಟೇ ಚೆನ್ನಾಗಿ. ಫೈನಲ್ ಪಾಯಿಂಟ್ ಇಸ್ ದಿ ಗರ್ಲ್. ಅವಳು ಎಲ್ಲಿಂದ ಬಂದ್ರೆ ನಮ್ಗೇನಾಗಬೇಕು ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ನಾವು ಎಲ್ಲಾ ಕಡೆ ಅನೌನ್ಸ್ ಮಾಡಿರ್ತೀವಿ, ಎಲ್ಲಾ ಮಾಡಿರ್ತೀವಿ, ಯಾರು ಬರೋದಿಲ್ಲ ಕರ್ನಾಟಕದಿಂದ ಆಸ್ ಇಟ್ ಇಸ್. ಅಂಡ್ ಬಂದ್ರು ಕೂಡ ನಮಗ್ ಇಡಿಸ್ಬೇಕು. ಹೀರೋಯಿನ್ಸ್ ಅಂದ ತಕ್ಷಣ ಇಟ್ ಇಸ್ ನಾಟ್ ಕ್ವಶನ್ ಆಫ್ ನನಗೆ ಇಡ್ಸೋದಲ್ಲ, ಜನಕ್ಕೆ ಇಡಿಸ್ಬೇಕು. ಆಮೇಲೆ ಆರಿಸ್ಕೊಂಡಿದೆ ನಾವೇನೋ ಒಂದು 28 ಹುಡುಗಿ ನೋಡಬಹುದು. ಬಾಂಬೆಲಿ ಹೋಗಿ 2 ಹುಡುಗಿನ ಕರ್ಕೊಂಡ್ ಬಂದಾಯ್ತು, 3ನೇ ಹುಡುಗಿ ಹುಡುಕಕ್ ಆಗಿಲ್ಲ ನಮ್ ಕೈಯಿಂದ. ಹುಡುಕಾಡ್ತಾನೆ ಇದ್ದೀವಿ. ಬಾಂಬೆ ಒಂದೇ ಅಲ್ಲ, ವಿ ಹ್ಯಾವ್ ಟ್ರೈಡ್ ಆಲ್ ಪ್ಲೇಸಸ್. ಮದ್ರಾಸಲ್ಲಿ ಕೂತ್ಕೋತೀವಿ ಎಲ್ಲಾ ಕಡೆ. ಸೊ ಹುಡುಗಿ ಎಲ್ಲಿದ್ರು ಸರಿ, ಚೆನ್ನಾಗಿರೋ ಹುಡುಗಿ ನಮಗ್ ಇಡಿಸಿ. ಆದ್ರೆ ವಿ ಡೋಂಟ್ ಮೈಂಡ್ ಪುಟಿಂಗ್ ಎನಿ ಗರ್ಲ್ಸ್ ಫ್ರಮ್ ಎನಿವೇರ್. ಬಾಂಬೆ ಜನ ಕರ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ ನಮ್ಗೆ. ಅಂದ್ರೆ ನೂತನವಾಗಿ ಯಾರಾದ್ರೂ ಪ್ರತಿಭೆನೂ ಇದ್ದು ಅವರ ಮುಖವೂ ಸಹ ಕ್ಯಾಮ್ರಾ ಒಂದು ಇದಕ್ಕೆ ಹೊಂದೋ ಆಗಿದ್ದು ಅಂದ್ರೆ ಅವ್ರು ನಿಮ್ಮನ್ನ ಭೇಟಿ ಮಾಡಿದ್ರೆ ನೀವು ಅವ್ರಿಗೆ ಅವಕಾಶ ಕೊಡಬಹುದಲ್ಲ? ಅವಕಾಶ ಡೆಫಿನೆಟ್ ಆಗಿ ಕೊಡ್ತೀವಿ ನಾವು. ನಮಗ್ ಬೇಕಾದ್ರೆ ಒಳ್ಳೆ ಹುಡುಗಿ, ಚೆನ್ನಾಗಿರೋ ಹುಡುಗಿ, ಆಕ್ಟ್ ಮಾಡಕ್ ಇಂಟ್ರೆಸ್ಟ್ ಇರ್ಬೇಕು ಅಷ್ಟೇ. ಅದ್ರಲ್ಲೇನಿದೆ. ಇವಾಗ ನೀವು ಈ 3 ಮನರಂಜನಾ ಚಿತ್ರಗಳನ್ನ ತೆಗಿತಾ ಇದ್ರಿ, 4ನೇದು ಆರಂಭಿಸ್ತಾ ಇದ್ರಿ. ನೀವು ಮೊದಲು ಹೇಳಿದಾಗೆ ಈ ಮಕ್ಕಳಿಗಾಗಿ ಕಿನ್ನರ್ ಲೋಕ ಅಂತ ಒಂದು ಚಿತ್ರ ತೆಗೆಯೋ ಯೋಜನೆ ಇತ್ತು ಅಂತ. ಈಗ ಸ್ವಲ್ಪ ನೀವು ಇಂಡಸ್ಟ್ರಿಯಲ್ಲಿ ಒಂದು ಇಮೇಜ್ ಬಂದು, ನಿಮಗೆ ದುಡ್ಡು ಬಂದು, ಹೆಸರು ಬಂದು, ಒಂದ್ ಸ್ವಲ್ಪ ಏನೋ ಹುಡುಗ ಹೊಸದಾಗಿ ಮಾಡ್ತಾನೆ ಅಂತ ಒಂದು ಇಮೇಜ್ ಇದ್ದಾಗ ನೀವು ಆ ತರ ವಿಶೇಷ ಚಿತ್ರಗಳನ್ನು ಮಾಡೋದ ಕಡೆ ಯೋಜನೆ ಬರುತ್ತೆ. ಇವಾಗ ಶಾಂತಿ ಕ್ರಾಂತಿ ಇದೆಯಲ್ಲ, ದಟ್ ಇಸ್ ಆಲ್ಸೋ ಫಾರ್ ಚಿಲ್ಡ್ರನ್. ಮಕ್ಳೇ 1000 ಮಕ್ಳು ಇರ್ತಾರೆ ಪಿಕ್ಚರ್. ಅದ್ ಬಿಟ್ರೆ ಈಗ ನವರಸ ನಾಯಕ ಫಾರ್ ಚಿಲ್ಡ್ರನ್ ಅಂದ್ರೆ ಮಕ್ಳಿಲ್ಲ ಪಿಕ್ಚರ್ ಅಲ್ಲಿ, ಬಟ್ ಪಿಕ್ಚರ್ ಮಾಡ್ತಿರೋದು ಮಕ್ಳಿಗೆ. ಈ ತರ ನಾನು ಇವಾಗ ಏನ್ ಮಾಡಿದ್ರು ಅವ್ರು
ಬೇಸ್ ಇಟ್ಕೊಂಡೇ ಹೊರಟಿರೋದು. ಯಾಕಂದ್ರೆ ಮಕ್ಳು ಫ್ಯಾನ್ಸ್ ತಗೊಳೋದು ತುಂಬಾ ಇಟ್ ಇಸ್ ವೆರಿ ಡಿಫಿಕಲ್ಟ್. ಮಕ್ಳು ಬಂದ್ಬಿಟ್ಟು ಒಂದ್ ಹೀರೋನ್ ಲೈಕ್ ಮಾಡೋದು ಚಿಕ್ಕ ಹುಡುಗರು ಅವ್ರಿಗೇನು ಗೊತ್ತಿಲ್ಲ. ಅವ್ರು ಬಂದು ಪ್ರೇಮ್ ಲೋಕ ಲೈಕ್ ಮಾಡಿದ್ರೆ ನಮ್ಗೆ ಅರ್ಥನೇ ಆಗಿಲ್ಲ ಫಸ್ಟ್. ಸೊ ಇಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಫ್ರಮ್, ಎಲ್ಲಿಂದ ಗಿಫ್ಟ್ ಬಂತು ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಓವರ್ ಫ್ರಮ್ ದಿ ಚಿಲ್ಡ್ರನ್ಸ್ ಲೈಕ್ ಮಾಡೋದು, ನನ್ನ ಲೈಕ್ ಮಾಡೋದು. ಅದ್ ಲೈಕ್ ಮಾಡ್ದಂತ ಗೊತ್ತಾದ ಎವ್ರಿಥಿಂಗ್ ವಿ ಸ್ಟಾರ್ಟೆಡ್ ಆನ್ ಚಿಲ್ಡ್ರನ್ಸ್. ಅವ್ರಿಗೆ ತೃಪ್ತಿ ಪಡಿಸ್ಬೇಕು ನಾವು. ಇವಾಗ ಅವರಿಂದ ನಮ್ಗೆ ಮಾರ್ಕೆಟ್ ಚೆನ್ನಾಗಿದೆ. ಅವ್ರ ಪಿಕ್ಚರ್ ನೋಡ್ಬೇಕಾದ್ರೆ ಅಮ್ಮ ಅಪ್ಪ ಇಬ್ಬರನ್ನ ಕರ್ಕೊಂಡ್ ಬರ್ಬೇಕು, ಅವ್ರೊಬ್ಬರೇ ಬರಕ್ಕಾಗಲ್ಲ. ಸೊ 3 ಜನ ಒಬ್ಬರಿಂದ ಬರ್ತಾರೆ ಪಿಕ್ಚರ್ಗೆ. ಅಪ್ಪನ ನನ್ಕಂತ ಇಷ್ಟ ಇದೆಯೋ ಇಲ್ವೋ, ಬಟ್ ಮಗನಿಗೋಸ್ಕರ ಎಷ್ಟು ಬ್ರಿಂಗ್ ದ ಚೈಲ್ಡ್. ಸೊ ನೆಕ್ಸ್ಟ್ ನಾವ್ ಏನೇ ಮಾಡಿದ್ರು ತರ್ಲೇನ್ ಬಿಟ್ಟು ಸ್ವಲ್ಪ ಯು ವಿಲ್ ಹ್ಯಾವ್ ಟು ಶಿಫ್ಟ್ ಓವರ್ ಟು ಚಿಲ್ಡ್ರನ್ಸ್ ಅಂತ ವಿ ಸ್ಟಾರ್ಟೆಡ್ ಆಸ್ ಇಟ್ ಇಸ್. ಬಟ್ ಏನೇ ಆದ್ರೂ ಕೆಲವು ಸತಿ ಹೋಗ್ತಾ ಇರುತ್ತೆ, ಹೋಗ್ತಾ ಒಂದ್ ತರ್ಲೆ ಸೇರ್ಕೊಂಡುತ್ತೆ. ಬಟ್ ಅದೊಂದು ತರ್ಲೆ ಇಂಪಾರ್ಟೆಂಟ್ ಆಗಲ್ಲ ಪಿಕ್ಚರ್ಗೆ, ಬೇರೆ ಇರುತ್ತೆ ಪಿಕ್ಚರ್ ಪೂರ್ತಿ. ಬಟ್ ಮಕ್ಕಳಿಗೆ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ ಆಲ್ರೆಡಿ. ಇಟ್ಸ್ ಓನ್ಲಿ ಫಾರ್ ಚಿಲ್ಡ್ರನ್ಸ್. ಇವಾಗ ಏನೇ ಪಿಕ್ಚರ್ ನೋಡಿದ್ರು ಆ ಚಿಲ್ಡ್ರನ್ಸ್ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತಾನೆ ಹೊರಟಿದ್ದೀನಿ. ಈಗ ರವಿಚಂದ್ರನ್ ಅವರೇ, ಕೊನೆಯದಾಗಿ ಒಂದು ಪ್ರಶ್ನೆ ಏನಂತಂದ್ರೆ, ನೋಡಿ, ನಿಮಗೇನೋ ಒಂದು ಭವ್ಯ ಪ್ರತಿಷ್ಠಿತ ಒಂದು ಅನುಭವಿ ಚಿತ್ರಸಂಸ್ಥೆ ಹಿನ್ನೆಲೆ ಇತ್ತು. ವಿತರಣಾ ಸಂಸ್ಥೆ, ನಿರ್ಮಾಣ ಸಂಸ್ಥೆ ಎರಡರಲ್ಲೂ ಇರುವಂತಹ ವೀರಾಸ್ವಾಮಿ ಅವರು ನಿಮ್ಗೆ ತಂದೆಯಾಗಿ ಹಿನ್ನೆಲೆಯಲ್ಲಿ ಇದ್ದರು. ಮತ್ತೆ ಅವರು ಅನೇಕ ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದುದರಿಂದ ಅವರಿಗೆ ಅಪಾರ ಅನುಭವ ಇತ್ತು, ಒಂದು ರೀತಿಯ ಮಾರ್ಗದರ್ಶನ ಇತ್ತು. ನಿಮಗೆ ಪ್ರತ್ಯಕ್ಷವಾಗಿ ಆದ್ರೂ ಆ ಒಂದು ಮಾರ್ಗದರ್ಶನ ಸಹಾಯಕವಾಗಿ ನಿಮಗೆ ಒಂದು ರೀತಿ ಅದೃಷ್ಟನ ಸೇರ್ಕೊಂಡು ನಿಂತು. ಆದ್ರೆ ನಮ್ಮ ಎಷ್ಟೋ ಹೊಸ ಯುವ ಕಲಾವಿದರಾಗಬೇಕು ಅಂತ ಹೇಳಿ ಹೆಸರನ್ನು ಕಾಣ್ತಾ ಇರ್ತಾರೆ. ಅಂತ ಯುವಕ ಯುವತಿಯರು ಚಲನಚಿತ್ರಕ್ಕೆ ಬರಬೇಕು ಅಂತಂದ್ರೆ, ನೀವು ಒಬ್ಬ ಯುವ ಚಲನಚಿತ್ರ ಕಲಾವಿದರು, ನಿರ್ದೇಶಕರಾಗಿ ನೀವು ಅವ್ರಿಗೆ ಏನ್ ಕಿವಿ ಮಾಡ್ತಾ ಇರ್ತೀರಾ? ನಿಮ್ಮ ಹಾಗೆ ಎಲ್ರಿಗೂ ಸಹ ಹಿನ್ನೆಲೆ ಇರೋದಿಲ್ಲ, ಅದೃಷ್ಟನೂ ಸಹ ಅಷ್ಟು ಬೇಗ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಇದರಲ್ಲಿ ಏನು ಪ್ರತಿಭೆ ಇರಬೇಕು ಅಂತೀರಾ, ಪ್ರಯತ್ನ ಇರಬೇಕು ಅಂತೀರಾ, ಅಥವಾ ಅದೃಷ್ಟನೇ ಅಂತೀರಾ? ಒಂದು ಫಸ್ಟ್ ಒಬ್ರು ಒಳ್ಳೆ ಡೈರೆಕ್ಟರ್ ಬೇಕು. ಒಂದ್ ಆರ್ಟಿಸ್ಟ್ ಆಗ್ಲಿ ಎನಿ ನ್ಯೂ ಕಮರ್ ಬರ್ಬೇಕಾದ್ರೆ ಅವ್ನು ಫಸ್ಟ್ ಒಂದು ಹಿಂದೆಯಿಂದ ಒಂದು ಪ್ರೋತ್ಸಾಹ ಬೇಕು. ಪ್ರೋತ್ಸಾಹ ಬೇಕಾದ್ರೆ ಏನಾಗುತ್ತೆ, ಇವಾಗ ನಿಮ್ಗೆ ನಮಗೆ 1000 ಲೆಟರ್ಸ್ ಬರುತ್ತೆ, ಆಮೇಲೆ 1000 ಜನ ಮೀಟ್ ಮಾಡ್ತಾರೆ, 100 ಜನ ಎಲ್ಲಿ ರೋಡಲ್ಲಿ ಹೋಗ್ತಾ ಇರ್ತೀವಿ, ಬಂದ್ ಸರ್ ನಮ್ಗೆ ಆಕ್ಟಿಂಗ್ ಬೇಕಂತ. ಅಂತ ಟೈಮ್ ನೀವೇನ್ ಮಾಡ್ತೀರಿ ಹೇಳಿ? ಹೋಗ ನಾಳೆ ಬಾ ಅಂತ. ಇದೇ ಆಗೋದು ಪ್ರತಿ ಸಾರಿ. ಹೊಸಬ್ರಿಗೆ ಬರೋದಕ್ಕೆ ಕಾರಣ ಸ್ಟಾಪ್ ಆಗೋ ರೀಸನ್ ಇದು. ಬಿಕಾಸ್ ದ ಟಾರ್ಚರ್ ಯು ಆನ್ ದ ರೋಡ್ಸ್. ನೀವು ಹೋಗ್ತೀರಿ, ನನಗೆ ಆಕ್ಟ್ ಮಾಡ್ಬೇಕು ಅಂತ ಯಾವನ ಬಂದ್ಬಿಟ್ಟು ಏನ್ ಮಾಡ್ತೀರಿ ನೀವು ಹೇಳಿ? ಹೋಗಿ ಆಕ್ಟಿಂಗ್ ಇಲ್ಲ ಅಂತ. ಸೊ ಅದಕ್ಕೆ ಸ್ಕೂಲ್ಸ್ ಇದೆ, ಆಸ್ ಇಟ್ ಸ್ಕೂಲ್ಸ್ ನಡೀತಾ ಇರುತ್ತೆ. ನಾವು ಹೊಸಬ್ರು ಬೇಕು ಅಂದಾಗ ವಿ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಟ್ಯಾಲೆಂಟ್ಸ್. ಇವಾಗ ಮೊನ್ನೆ ಹೋದ್ವಿ, ಯಾವ್ದು ನಾರ್ತ್ ಸ್ಟಾರ್ ಶೋ ನೋಡಕ್ ಹೋಗ್ತೀವಿ, ಅಲ್ಲೊಂದು ಹುಡುಗ ಒಂದು ಹುಡುಗಿ ಚೆನ್ನಾಗಿದ್ದು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಕೆಲವು ಜನ ಇಂಟ್ರೆಸ್ಟ್ ಇರೋದಿಲ್ಲ, ನನ್ ಕೆಲವು ಜನ ಚೆನ್ನಾಗಿರೋದಿಲ್ಲ, ಬಟ್ ಚಾನ್ಸ್ ಕೇಳ್ತಿರ್ತಾರೆ. ಅದನ್ನ ನಾವು ಅವ್ರಿಗೆ ಹೇಳಕ್ಕಾಗಲ್ಲ, ನೀವು ಚೆನ್ನಾಗಿಲ್ಲ ರೀ, ನೀವು ಆಕ್ಟ್ ಮಾಡಕ್ಕಾಗಲ್ಲ, ಹೋಗಿ ಅಂತ ಹೇಳಕ್ಕಾಗಲ್ಲ. ನೀನ್ ಚೆನ್ನಾಗಿದೆ ಹೋಗಲ್ಲ ಅಂದ್ಬಿಡ್ತಾನೆ. ಸೀಟ್ಸ್ ಒಂದ್ ಫೇಟ್ ಕೂಡ ಬೇಕು, ಒಂದ್ ಸ್ಟಾರ್ ಆಗ್ಬೇಕಾದ್ರೆ ಒಂದ್ ಫೇಟ್ ಕೂಡ ಒಂದ್ ಬರ್ದಿರ್ಬೇಕು. ಯಾಕಂದ್ರೆ ನಾವು ಅನ್ಕೊಂಡ್ ಬಂದಿಲ್ಲ. ಇವಾಗ ನಾನು ಇವತ್ತು ಡ್ರಾಮಾದಲ್ಲಿ ಆಕ್ಟ್ ಮಾಡಿಲ್ಲ, ಎಲ್ಲೂ ಆಕ್ಟ್ ಮಾಡಿಲ್ಲ. ಒಂದ್ 4 ಪಿಕ್ಚರ್ ಮಾಡ್ತಿದ್ದಾಗ ನಮ್ಗೆ ಅನುಭವ ಸ್ಟಾರ್ಟ್ ಆಯ್ತು, ಆಕ್ಟ್ ಮಾಡ್ಬೇಕು ಅಂತ ಸ್ಟಾರ್ಟ್ ಆಯ್ತು. ಟುಡೇ ಇವತ್ತು ಪ್ರೂವ್ ಮಾಡ್ಬೇಕು ನಾವು ಆರ್ಟಿಸ್ಟ್ ಆಗಿ ಅಂತ ಒಂದು ಹಠ ಸ್ಟಾರ್ಟ್ ಆಗೋಯ್ತು. ಜನ ಒಪ್ಕೊಂಡ್ಬಿಟ್ರು, ಅವ್ರ ಜೊತೆ ನಾವು ಹೊರಟಿದ್ದೀವಿ ಅಷ್ಟೇ. ಎಲ್ಲಾರು ಬಂದು ಆರ್ಟಿಸ್ಟ್ ಆಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಇಟ್ ಡಿಪೆಂಡ್ಸ್. ಬರ್ತಾ ಬರ್ತಾ ಚಿಕ್ಕ ಕ್ಯಾರೆಕ್ಟರ್ ನಾನು ಬರ್ಲಿಲ್ಲ, ವಿಲನ್ ಆಗಿದ್ದೆ. ಅದೇ ತರ ಇಟ್ ಡಿಪೆಂಡ್ಸ್. ಯಾರೋ ಬಂದು ಹಂಗೆ ಹತ್ಕೊಂಡ್ ಬರ್ತಾರೆ. ಬಟ್ ಅವ್ನು ನಾನು ಆರ್ಟಿಸ್ಟ್ ಆಗ್ತೀನಿ, ನಾನು ಡೆಫಿನೆಟ್ ದೊಡ್ಡ ಸ್ಟಾರ್ ಆಗ್ತೀನಿ ಅಂತ ಬರೋದಕ್ಕೆಲ್ಲ ಚಾನ್ಸಸ್ ಇಲ್ಲ. ಇಟ್ ಹ್ಯಾಸ್ ಟು ಬ್ರಿಂಗಿಂಗ್. ಪ್ರಯತ್ನ ಮಾಡ್ಬೇಕು, ಯಾವ ರೀತಿ ಅವರಿಗೆ ಒಂದು ಅನುಕೂಲನ ಒದಗಿ ಬರ್ಬೇಕು. ಚಿಕ್ಕ ಚಿಕ್ಕ ಪಾತ್ರ ಆಗ್ಲಿ, ಯಾವ ಪಾತ್ರ ಆಗ್ಲಿ ಮಾಡ್ಕೊಂಡು ಮುಂದೆ ಬಂದು ಅವರಲ್ಲಿ ಅರ್ಹತೆ ಇದ್ರೆ ಅವ್ರ ಮುಂದೆ ಬರ್ಬೋದು. ಡೆಫಿನೆಟ್ ಆಗಿ ಪ್ರಯತ್ನ ಮಾಡ್ಲೇಬೇಕು. ಅಟ್ ದ ಸೇಮ್ ಟೈಮ್ ಕೆಲವು ಸಲ ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ. ಅವ್ನು ಬಂದು ಯಾವ ಚಿಕ್ಕ ಪಾತ್ರ ಮಾಡೋದಕ್ಕೆ ಕೂಡ ಒಂದು ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ. ಏನಾಗುತ್ತೆ, ಸಡನ್ ಆಗಿ ಯಾರೋ ಒಂದು ಹೊಸಬಂದು ತಂದಾಕಾಗ 100 ಜನ ಬಂದು ಕೇಳ್ತಿರ್ತಾರೆ ನಮ್ಮನ್ನ. ಸೊ ನಾವೇನ್ ಮಾಡಕ್ಕಾಗುತ್ತೆ? ಸಡನ್ ಬರ ಆಕ್ಟ್ ಮಾಡೋ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಬಂದ ತಕ್ಷಣ ಫಿಲ್ಮ್ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ, ತಲೆ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಬೇಕಾದ್ರೆ ಡ್ರಾಮಾ ಸ್ಟೇಜ್ ಮೇಲೆ ಆಕ್ಟ್ ಮಾಡೋರು ಕ್ಯಾಮ್ರಾ ತಂದು ಮುಂದೆ ಇಟ್ಬಿಟ್ಟು ಆಕ್ಟ್ ಮಾಡೋ ತಕ್ಷಣ ಆಗೋದಿಲ್ಲ. ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರನ್ನ ಕೂತ್ಕೊಂಡು ಕೆಲಸ ತಗೊಳೋ ಟೈಮು ಡೈರೆಕ್ಟರ್ ಇರೋದಿಲ್ಲ. ಆತರ ಒಂದು ಸಬ್ಜೆಕ್ಟ್ ಬೇಕು ಅಂದಾಗ ಯು ಹ್ಯಾವ್ ಟು ಗೋ ಫಾರ್ ನ್ಯೂ ಕಮರ್ಸ್. ಕಮರ್ಷಿಯಲ್ ವೇಲ್ ನಾವು ಸಿನಿಮಾ ಮಾಡ್ತಿರ್ತೀವಿ. ಅವಾಗ ನಮಗ್ ಬೇಕಾರದೇನು ಪಿಕ್ಚರ್ ಮಾಡ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ದುಡ್ಡು ಪಿಕ್ಚರ್ ಇಸ್ಕೊಂಡೋದ್ನ ಇವ್ನು ನನ್ಗೆ ಇಷ್ಟಕ್ಕೆ ಬೇಕು, ಅವ್ನು ಅಷ್ಟೇ ಬೇಕು ಈಸ್ಕೊಂಡು ಹೋದ್ರೆ ನಮಗ್ ಸೇಫ್ ಬೆಟ್ಟಿಗೆ ಹೋಗ್ತಾ ಇರುತ್ತೆ. ಗ್ಯಾಮ್ಲಿಂಗ್ ತಾನೆ ಇದು. ಆರ್ಟ್ ಫಿಲಿಂ ಬಂದಾಗ್ಲೇ ಯು ಕಮ್ ಟು ನ್ಯೂ ಕಮರ್ಸ್ ಅಂಡ್ ಲವ್ ಸಬ್ಜೆಕ್ಟ್ಸ್. ಇವಾಗ ಏನಾಗುತ್ತೆ, ಒಂದು 4 ಲವ್ ಸಬ್ಜೆಕ್ಟ್ ನಾನು ಇನ್ನು ಮಾಡ್ಬೋದು ಅಷ್ಟೇ. ಮತ್ತೆ ನಾನು ಲವ್ ಸಬ್ಜೆಕ್ಟ್ ಮಾಡಿದ್ರೆ ಹೋಗಿತ್ತೇನೆ, ನಿಮ್ಗೆ ಬೇರೆ ಕೆಲಸನೆಲ್ಲ ಯಾವಾಗ ಲವ್ ಸಬ್ಜೆಕ್ಟ್ ಮಾಡಿದ್ರೆ ಅವಾಗ ಯು ಹ್ಯಾವ್ ಟು ಗೋ ಫಾರ್ ಎ ನ್ಯೂ ಕಮರ್. ಯಾಕೆ ಹೇಳಿ ಅಂದ್ರೆ, ನಾನು ಇವಾಗ ನೀವು ಈ 4-5 ಪ್ರೇಮ ಚಿತ್ರಗಳನ್ನು ಮಾಡ್ತೀರಾ, ಆಮೇಲೆ ಮಕ್ಕಳಿಗೆ ಬೇಕಾದಂತಹ ಮನೋರಂಜನಾತ್ಮಕ ಚಿತ್ರಗಳನ್ನು ಮಾಡ್ಬೇಕು ಅಂತಿದ್ದೀರಾ. ನಿಮ್ಗೊಂದು ಪ್ರತಿಷ್ಠಿತ ಸಂಸ್ಥೆನೂ ಇದೆ, ಹಿನ್ನೆಲೆನೂ ಇದೆ, ಜನಪ್ರಿಯತೆನೂ ಬರ್ತಾ ಇದೆ. ಹೊಸ ರೀತಿಯಲ್ಲಿ ನಮ್ಮ ಕರ್ನಾಟಕ ನಾಡಿನ ಸಂಸ್ಕೃತಿಯನ್ನು ಪ್ರದರ್ಶಿಸುವಂತಹ ಐತಿಹಾಸಿಕ, ಪೌರಾಣಿಕ ಅಥವಾ ಕಾದಂಬರಿ ಕಥೆಗಳನ್ನ ಆಧರಿಸಿದಂತಹ, ಕವಿತೆಗಳನ್ನ ಆಧರಿಸಿದಂತಹ, ಕನ್ನಡದ ಒಂದು ಕಂಪನ್ನು ಬೀರುವಂತಹ ಹೊಸ ನಮ್ಮ ಚಾರಿತ್ರಿಕ ಪೌರಾಣಿಕ ಹಿನ್ನೆಲೆಯನ್ನ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಇರುವಂತಹ ಐತಿಹಾಸಿಕ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳು ಎಲ್ಲ ಉಪಯೋಗಿಸಿಕೊಂಡು ನೀವು ಏನಾದ್ರೂ ಚಿತ್ರಗಳನ್ನು ಮಾಡ್ಬೇಕಂತಿದ್ದೀರಿ? ಶಾಂತಿ ಮಂತ್ರ ಕನ್ನಡ ಅಂತ ಒಂದು ಪಿಕ್ಚರ್ ನಾವು ಪ್ಲಾನ್ ಮಾಡಿದ್ದೆ, ಬಟ್ ಮಾಡ್ಬೇಕು. ಇವಾಗ ಮಾಡಕ್ ಆಗೋದಿಲ್ಲ, ಮಾಡ್ತೀವಿ. ಅಂದ್ರೆ ನಾನು ಆಫ್ಟರ್ ಮಾಡೋದು 2 ಪಿಕ್ಚರ್ ಅಲ್ವಾ. ಇನ್ನು ನನಗಿನ್ನು ಐ ಆಮ್ ವೆರಿ ಯಂಗ್ಸ್ಟರ್. ನಾನು ಇನ್ನೊಂದು 50-60 ವರ್ಷವರೆಗೂ ನಾವ್ ಇರ್ತೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಮಾಡ್ತಾ ಇರ್ತೀವಿ ಪಿಕ್ಚರ್ಸ್. ಈ ಯೋಜನೆಗಳೆಲ್ಲ ಯಾವಾಗ ಬರುತ್ತೆ ನಿಮ್ಗೆ? ಒಂದ್ 4 ಪಿಕ್ಚರ್ ಹೋಗ್ಬೇಕು.
ಇವಾಗ ನಮ್ಗೆ ಹೋಗ್ತಿರೋ ರೋಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ಬೇಸಿಸ್ ಅಲ್ಲಿ ಹೋಗ್ತಾ ಇರ್ತೀವಿ. ಆಮೇಲೆ ನಮ್ಗೆ ಏನ್ ಅನ್ಸುತ್ತೆ, ಆಡಿಯನ್ಸ್ ನಮ್ಗೆ ಒಂದು ಗ್ರಿಪ್ ಹಿಡಿದ್ಬಿಟ್ಟಿರ್ತಾನೆ. ಇವಾಗ ಪುಟ್ಟಣ್ಣ ಅವ್ರು ಹೆಂಗ್ ಒಂದ್ ಹೆಸರು ಮಾಡಿದ್ರು, ಪುಟ್ಟಣ್ಣ ಅಂದ್ರೆ ಸಾಕು ಥಿಯೇಟರ್ಗೆ ಹೋಗ್ತಾರೆ. ಆ ಒಂದು ಇಮೇಜ್ ರವಿಚಂದ್ರನ್ ಬರ್ಬೇಕಾಗುತ್ತೆ. ರವಿಚಂದ್ರನ್ ಅಂದ್ರೆ ಡೈರೆಕ್ಷನ್, ರವಿಚಂದ್ರನ್ ಅಂದ್ರೆ ಪಿಕ್ಚರ್ ಹೋಗ್ಬೇಕು ಜನ. ಅವಾಗ ಏನಾಗುತ್ತೆ, ನಾವ್ ಏನ್ ಕತೆ ಬೇಕಾದ್ರೆ ತಗೊಬಹುದು, ಯಾವ ಹೊಸಬರು ಬೇಕಾದ್ರೆ ಪಿಕ್ಚರ್ಗೆ ಹಾಕ್ಬೋದು. ಯಾಕಂದ್ರೆ ರವಿಚಂದ್ರನ್ ನಿರ್ದೇಶನ ಅನ್ನೋದಕ್ಕೆ ಜನ ಬರ್ತಿರೋದಲ್ಲಿ ಇವಾಗ ಆ ಟ್ರೆಂಡ್ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಕ್ರಿಯೇಟ್ ಮಾಡಿದ್ರೆ ನಾವ್ ಏನ್ ಚಿತ್ರ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ಬೋದು ಆಡಿಯನ್ಸ್, ಒಂದ್ ನಂಬಿಕೆ ಆಡಿಯನ್ಸ್. ಅಲ್ಲವರೆಗೂ ನಾವ್ ಬಂದ್ಬಿಟ್ಟು ಆಲ್ ಆಫ್ ಸಡನ್ ನಾವ್ ಎತ್ತಾನೆ ಹಿಂಗ್ ಊಟೋಗ್ತೀನಿ ಪೌರಾಣಿಕ ಮಾಡ್ಕೊಂತ ಹೋದ್ರೆ ಕಷ್ಟ ಆಗುತ್ತೆ. ಆಡಿಯನ್ಸ್ ಏನ್ ಅನ್ಕೋತಾನೆ, ರವಿಚಂದ್ರನ್ ಅಂದ್ರೆ ಇವನು ಇದೆ ಅವನು ಅಂತ ಬರ್ತಾನೆ ಇವಾಗ ಥಿಯೇಟ್ರಿಗೆ. ಅದನ್ನ ಡಿಸಪಾಯಿಂಟ್ ಮಾಡಕ್ ಹೋಗ್ಬಾರ್ದು ನಾವೀಗ. ಅದನ್ನ ಯಾವಾಗ ಮಾಡ್ಬೇಕು, ಒಂದ್ ಸ್ವಲ್ಪ ಈ ಆರ್ಟಿಸ್ಟ್ ಆಗಿ ಇಮೇಜ್ ಕಡಿಮೆ ಆಗಿ ಡೈರೆಕ್ಟರ್ ಆಗಿ ಒಂದು ಸ್ಟೇಜ್ ಬಂದಾಗ ಯು ಮಸ್ಟ್ ಟ್ರೈ ಟು ಅಟೆಂಪ್ಟ್ ಆಲ್ ದಟ್ ಸಾರ್ಟ್ ಆಫ್ ಥಿಂಗ್ಸ್, ಬಿಕಾಸ್ ಅಟ್ ದ ಸೇಮ್ ಅವರ್ ಮನಿ ಇಸ್ ಇನ್ವಾಲ್ವ್ಡ್. ಅಂಡ್ ಇನ್ನೊಂದು, ನಾನ್ ಚಿಕ್ಕದಾಗಿ ಪಿಕ್ಚರ್ ಮಾಡಕ್ ಆಗದೇ ಇಲ್ಲ. ನಾನು ಏನ್ ಯೋಚನೆ ಮಾಡೋದು ಸ್ವಲ್ಪ ಹಿಂಗೆ ಯೋಚನೆ ಮಾಡೋದು ದೊಡ್ಡದಾಗಿ, ಅದರಿಂದ ತುಂಬಾ ಕಷ್ಟ ಆಗುತ್ತೆ. ಬಟ್ ಡೆಫಿನೆಟ್ ಆಗಿ ಮಾಡ್ಬೇಕು ಪಿಕ್ಚರ್ಸ್. ಒಂದು ಬರೀ ಅದು ಇವಾಗ ಸ್ಟುಡಿಯೋ ಮಾಡ್ತಾ ಇದೀನಿ ನಾನು. ಏನಕ್ಕೆ ಮಾಡ್ತಾ ಇದೀನಿ, ಕರ್ನಾಟಕದಲ್ಲಿ ಇವತ್ತರೆಗೂ ಐ ಆಮ್ ಬಿಲ್ಡಿಂಗ್ ಎ ವೆರಿ ಬಿಗ್ ಸ್ಟುಡಿಯೋ. ಡೆವಲಪ್ ಆಗ್ಲಿ ಅಂತಾನೆ. ಅಂದ್ರೆ ನಾನು ಪಿಕ್ಚರ್ ಮಾಡಬೇಕಾದ್ರೆ ಇಲ್ಲಿ ಮಾಡು ಅಲ್ಲಿ ಮಾಡು ಅಂದ್ರೆ ಆಗೋದಿಲ್ಲ. ನನಗೆ ಇಷ್ಟ ಆದಂಗೆ ಪಿಕ್ಚರ್ ಮಾಡ್ತೀನಿ. ನನಗ್ ಬೇಕಾದ್ರೆ ತೃಪ್ತಿ, ನನ್ನ ಪಿಕ್ಚರ್ ನೋಡಿ ನನಗ್ ಫಸ್ಟ್ ಖುಷಿ ಆಗ್ಬೇಕು, ಆಮೇಲೆ ಜನಕ್ಕೆ ಬಿಡ್ತೀನಿ ಅಷ್ಟೇ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. ಇವಾಗ ನೀವು ನಿರ್ದೇಶಕರಾಗಿನೂ ಬೇರೆ ನಿರ್ದೇಶಕರ ತರಬೇತಿಯಲ್ಲಿ ನಟನೆಯನ್ನು ಮಾಡ್ತೀರಿ, ಆವಾಗ ನಿಮ್ಗೆ ಏನು ಹಾಗೇನಿಲ್ಲ, ಅವ್ರು ನೀವ್ ಹೇಳ್ದಂಗೆ ಡೈರೆಕ್ಟ್ ಹೇಳ್ದಂಗೆ ನಾವು ಆಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತೀವಿ. ಸರ್ ಅಲ್ಲಿಂದ ಬನ್ನಿ ಸರ್ ಮಾತಾಡ್ತೀವಿ ಹೋಗ್ತೀವಿ. ನಮ್ಗೆ ಏನಾದ್ರು ಸರ್ ನಿಮ್ಮ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ತೀರಾ ತಪ್ಪು ಮಾಡ್ತಿದಾರೆ ಅಂದಾಗ ನಾವ್ ಅಲ್ಲಿ ಹೇಳ್ತೀವಿ, ಸರ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಹೇಳ್ಬಿಟ್ಟು. ಜಾಸ್ತಿ ಇಂಟರ್ಫಿಯರ್ ಆಗೋದಕ್ಕೆ ಚೆನ್ನಾಗಿರೋದಿಲ್ಲ. ಮತ್ತೆ ನಾನು ಒಂದು ಡೈರೆಕ್ಟರ್, ನನ್ಗೆ ಯಾರು ಬಂದ್ ಹೇಳೋರು ನಾನು ಇಷ್ಟಪಡೋದಿಲ್ಲ. ಹೇಳ್ತೀವಿ ರೂಮಿಗೆ ಬಂದ್ ಹೇಳು, ಆನ್ ದಿ ಸ್ಪಾಟ್ ಐ ಆಮ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್. ನಾನು ಗಾಡಿ ಓಡಿಸಂಗ್ ಗಾಡಿ ಹೋಗ್ಬೇಕು, ನಿನ್ ಮುಂದೆ ರೈಟ್ ಹೋಗಿ ಲೆಫ್ಟ್ ಹೋಗೋದು ನನಗಾಗೋದಿಲ್ಲ. ಬಟ್ ಡಿಸ್ಕಷನ್ಸ್ ಅಂತ ಅದಕ್ಕಿಂತ ನಾವು ಬಿಫೋರ್ ಆಗಿ ಮಾಡಿರ್ತೀವಿ. ನಾನು ಮಾಡ್ತಿರೋ ತಪ್ಪು ಅನ್ಸಿದ್ರೆ ಕಮೆಂಟ್ ಟೆಲ್ ಮಿ ಔಟ್ ಸೈಡ್ ಸಪ್ರೇಟ್, ಡೋಂಟ್ ಟೆಲ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ ಅಂತ ನಾನು ಟೇಕ್ ಇಟ್. ಅದ್ ಸೇಮ್ ನಾನು ಅಷ್ಟೇ, ನಾವು ಪಿಕ್ಚರ್ ಮಾಡೋದು ಜಾಸ್ತಿ ಇಂಟರ್ಫಿಯರ್ ಆಗಕ್ ಹೋಗೋದಿಲ್ಲ. ಆದ್ರೆ ಇಂಟರ್ಫಿಯರ್ ಆಗೋನ್ ಕೂತ್ಕೊಂಡ್ಬಿಟ್ರೆ ಪ್ರತಿಯೊಂದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರ ಟೇಸ್ಟ್ ಬೇರೆ, ನನ್ನ ಟೇಸ್ಟ್ ಬೇರೆ, ಪ್ರತಿಯೊಬ್ರು ಟೇಸ್ಟ್ ಬೇರೆ ಇರುತ್ತೆ ಇಂಡಸ್ಟ್ರಿ. ಸೊ ನಾವು ಅದೇ ತರ ಪಿಕ್ಚರ್ ಮಾಡೋ, ನೀನ್ ಈ ತರ ಮಾಡೋ ಅಂತ ಹೇಳಕ್ ಹೋಗಲ್ಲ. ಇರೋದ್ರಲ್ಲಿ ಏನೋ ಒಂದು ಚಿಕ್ಕ ಐಡಿಯಾ ಬಂದ ಆ ಸ್ಪಾಟ್ ಅಲ್ಲಿ ಏನೋ ಮಾಡಕ್ಕಾದ್ರೆ ಹಿಂಗ್ ಮಾಡೋಣ ಸಮೀಲ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೇಳ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗಕ್ ಹೋಗೋದಿಲ್ಲ. ಒಳ್ಳೆಯದು ರವಿಚಂದ್ರನ್ ಅವರೇ, ಇಲ್ಲಿ ತನಕ ನೀವು ಅನುಭವಗಳನ್ನ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೀರಿ. ನೀವು ಯುವ ಕಲಾವಿದರಾಗಿ ಇನ್ನು ಮುಂದೆ ಬಂದು ಹೆಚ್ಚಿನ ಚಿತ್ರಗಳಲ್ಲಿ ಮಾಡಿ ವೈಶಿಷ್ಟ್ಯಪೂರ್ಣ ಪಾತ್ರಗಳಲ್ಲಿ ಅಭಿನಯಿಸಿ ವಿಶಿಷ್ಟವಾದ ಚಿತ್ರಗಳನ್ನ ಕೊಟ್ಟು ನಮ್ಮ ಕನ್ನಡದ ಕಂಪನ್ನ ಮುಂದುವರಿಸಿ ಅಂತ ಹೇಳಿ ಹಾರೈಸ್ತೀನಿ. ನಿಮಗೆ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಹಲೋ ಗೆಳತಿಯರೇ, ನೋಡಿದ್ರಲ್ವಾ, ಕೇಳಿಸ್ಕೊಂಡ್ರಲ್ವಾ ರವಿಚಂದ್ರನ್ ಅವರ ದೃಶ್ಯವನ್ನ ಅಥವಾ ರವಿಚಂದ್ರನ್ ಅವರ ಮಾತುಗಳನ್ನ? ನಿಮ್ಗೂ ಅನ್ಸ್ಬೋದು, ನಾನು ರವಿಚಂದ್ರನ್ ತರ ಆಗ್ಬೇಕು, ನಾನು ಆಕ್ಟ್ ಮಾಡ್ಬೇಕು, ನಾನು ಡೈರೆಕ್ಟರ್ ಆಗ್ಬೇಕು, ನಾನು ಮ್ಯೂಸಿಕ್ ಡೈರೆಕ್ಟ್ ಮಾಡ್ಬೇಕು, ನಾನು ಹಾಡು ಹೇಳ್ಬೇಕು. ಆಸಕ್ತಿ ನಿಜ ರೀ. ಆದ್ರೆ ರಂಗಭೂಮಿ, ಚಲನಚಿತ್ರ, ರೇಡಿಯೋಕ್ಕೆಲ್ಲ ಹೋಗ್ಬೇಕಾದ್ರೆ ನಿಮಗೆ ಒಂದು ತರಬೇತಿ ಮುಖ್ಯ. ಒಂದು ಕೋರ್ಸ್ ಇರುತ್ತೆ, ಡ್ರಾಮಾಟಿಕ್ ಕೋರ್ಸ್ ಇರುತ್ತೆ, ಅಥವಾ ಸಿನಿಮಾಗ್ ತರಬೇತಿ ಇರುತ್ತೆ, ಅಥವಾ ಛಾಯಾಗ್ರಹಣಕ್ಕೆ ಸಿನಿಮಾಟೋಗ್ರಫಿಗೆ ತರಬೇತಿ ಇರುತ್ತೆ. ಬಹಳ ಸುಲಭವಾಗಿ ನಿಮಗೆ ಚುಟುಕಾಗಿ ಇಂಥ ಕ್ಷೇತ್ರಗಳಲ್ಲಿ ತರಬೇತಿ ಬೇಕಾಗಿದ್ದರೆ ಇಲ್ಲಿ ಕೇಳಿಸ್ಕೊಳ್ಳಿ ನನ್ನ ಮಾತು. ಮೈಸೂರಿನಲ್ಲಿ ನಾವು ನಮ್ಮ ಐಸಿರಿ ಮೀಡಿಯಾ ಮೂಲಕ ನಾನು ನಂಜನಗೂಡು ವಾಮನ್ ರಮೇಶ್ ಏನಿದ್ದೇನೆ, 36 ವರ್ಷ ಆಕಾಶವಾಣಿಯಲ್ಲಿದ್ದೆ. 7ನೇ ವರ್ಷದಿಂದ ರೇಡಿಯೋ ನಟನಾಗಿದ್ದೇನೆ. ರೇಡಿಯೋಗಾಗಿ, ರಂಗಭೂಮಿಗಾಗಿ, ಮುಂದೆ ನಾನು ನಾಟಕಕಾರ, ನಟ, ನಿರ್ದೇಶಕನಾಗಿದ್ದೆ, ಅಂಕಣಕಾರನಾಗಿದ್ದೀನಿ. ಆಮೇಲೆ ಮೀಡಿಯಾದಲ್ಲೆಲ್ಲ ಮಾತಾಡ್ತೀನಿ, ಆನ್ಲೈನ್ ಅಲ್ಲಿ ಮಾತಾಡ್ತೀನಿ, ಕ್ಲಬ್ ಹೌಸ್ ನಲ್ಲಿ ಮಾತಾಡ್ತೀನಿ, ವೇದಿಕೆ ಮೇಲೆ ಮಾತಾಡ್ತೀನಿ. ನನ್ನ ಅಭಿರುಚಿ ಬಳಗ ಅಂತ ರಿಜಿಸ್ಟರ್ಡ್ ಸಂಸ್ಥೆ ಇದೆ ಮೈಸೂರಲ್ಲಿ, NV ರಮೇಶ್ ಕಲಾ ಬಳಗ ಅಂತ ಇದೆ. ನಮ್ದೇ ಆಸಕ್ತಿ ಪ್ರಕಾಶನ ಇದೆ. ಸಾಮೂಹಿಕ ಪುಸ್ತಕಗಳನ್ನು ಮಾಡ್ತೀವಿ, ಕವಿತೆ, ಲೇಖನ, ಕಥೆಗಳದು. ನಮ್ಮನ್ನು ಸಂಪರ್ಕಿಸಿ. ಹಾಗೆ ಐಸಿರಿ ಮೀಡಿಯಾದಿಂದ ಚಲನಚಿತ್ರ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರ ಸಂದರ್ಶನ ಅಷ್ಟೇ ಅಲ್ಲ, ರಂಗಭೂಮಿಯವ್ರದ್ದು ಕೇಳಿಸ್ತೀವಿ, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದ ಸಾಧಕರ ಪರಿಚಯ ಮಾಡ್ಕೊಡ್ತೀವಿ. ಹಾಗೆ ನಮ್ಮ ಮೈಸೂರಿನಲ್ಲಿ ಸುತ್ತಮುತ್ತಲ ಇರುವಂತ ಸಾಧಕರು ನಮ್ಮ ಐಸಿರಿ ಮೀಡಿಯಾಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ಏನಾದ್ರೂ ವಿಶೇಷ ಕಾರ್ಯಕ್ರಮ ಇದ್ರೆ, ಇದು ನ್ಯೂಸ್ ಚಾನಲ್ ಅಲ್ಲ, ಇದು ಸಾಂಸ್ಕೃತಿಕ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಒಂದು ಚಾನಲ್. ಇಲ್ಲಿ ಶಾಲೆಗಳಿಗೆ ಬಂದು ಕಾರ್ಯಕ್ರಮ ಮಾಡ್ತೀವಿ, ಆಸ್ಪತ್ರೆಗಳಿಗೆ ಬಂದು ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮ ಬಗ್ಗೆ ಸಮಾಜದ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡುವಂತದ್ದು. ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾಹಿತಿ ಕೊಡ್ತೀವಿ, ತರಬೇತಿ ಕೊಡ್ತೀವಿ. ಶಾಲಾ ಮಕ್ಕಳಿಂದ ಅಥವಾ ಯುವಜನರಿಂದ ಒಂದು ನಾಟಕ, ರೂಪಕ, ಅಭಿನಯ ಅಥವಾ ಡೈರೆಕ್ಷನ್ ಎಲ್ಲ ಹೇಳ್ಕೊಡ್ತೀವಿ. ಹಾಗೆ ನಾವು ಆಗಾಗ ಕವಿಗೋಷ್ಠಿಗಳನ್ನ ಮಾಡ್ತೀವಿ. ಬನ್ನಿ, ನಮ್ಮ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ, ಕವಿತೆಗಳನ್ನು ಓದಿ, ಕವಿತೆ ಹ್ಯಾಕ್ ಬರಿಬೇಕು ಕಲೀರಿ, ಲೇಖನ ಹ್ಯಾಕ್ ಬರಿಬೇಕು ಕಲೀರಿ, ಅಂಕಣ ಹ್ಯಾಕ್ ಬರಿಬೇಕು ಕಲೀರಿ ಅಂತ ಹೇಳ್ತಾ ಐಸಿರಿ ಮೀಡಿಯಾ ವತಿಯಿಂದ ನಾನು ನಂಜನಗೂಡು ವಾಮನ್ ರಮೇಶ್, ನನ್ನ ಮಿತ್ರ ಸುರೇಶ್ ಅವ್ರ ಜೊತೆಗೆ
ತಮಗೆ ನಮಸ್ಕಾರ ಹೇಳ್ತೀನಿ.